ಬೈಬಲ್ ಓದಿದ ತಕ್ಷಣ ಎಲ್ಲರೂ ಯೇಸುನ ತಿಳ್ಕೊಳ್ಳಿಕ್ಕಾಗೋದು ಇಲ್ಲ. ಹಾಗಾಗೋದಾಗಿದ್ದರೆ ಅಕ್ಷರಗಳ ಮುಖಾಂತರ ಅಥವಾ ಈ ಒಂದು ಬೈಬಲ್ ಮುಖಾಂತರ ಎಲ್ಲರೂ ಯೇಸುನ ತಿಳ್ಕೊಬಿಡ್ತಾಯಿದ್ರು ಈಸಿಯಾಗಿ. ನಮಗೆಲ್ರಿಗೂ ಓದ್ಲಿಕ್ಕೆ ಬರುತ್ತೆ, ಡೈಲಿ ಓದ್ತೀವಿ. ಆದರೂ ಕೂಡ ಯೇಸು ಕ್ರಿಸ್ತರನ್ನ ತಿಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಅದರ ಅರ್ಥ ಯು ಕೆನಾಟ್ ನೋ ಗಾಡ್ ಬೈ ಲೆಟರ್ಸ್ ಎಲೋನ್. ಯು ಕೆನ್ ನೋ ಗಾಡ್ ಓನ್ಲಿ ಬೈ ದ ಸ್ಪಿರಿಟ್ ಆಫ್ ಗಾಡ್. ಬರವಣಿಗೆಯ ಮುಖಾಂತರ, ಮಾತುಗಳ ಮುಖಾಂತರ, ಓಕೆ, ಪುಸ್ತಕಗಳ ಮುಖಾಂತರ ದೇವರನ್ನು ಕಂಡುಕೊಳ್ಳಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲ್ಲ. ಯು ಕೆನ್ ಓನ್ಲಿ ನೋ ಅಬೌಟ್ ಗಾಡ್, ನೋ ಅಬೌಟ್ ಜೀಸಸ್ ಥ್ರೂ ದ ರಿಟನ್ ಬೈಬಲ್, ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ಈ ಪವಿತ್ರ ಬೈಬಲ್ ಪುಸ್ತಕ ನೀನು ಎಷ್ಟು ಓದಿದರೂ ದೇವರ ಬಗ್ಗೆ ತಿಳ್ಕೊಬೋದು, ಯೇಸುವಿನ ಬಗ್ಗೆ ತಿಳ್ಕೊಬೋದು. ಆದರೆ ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಆತ್ಮದಲ್ಲಿ ಅರಿತುಕೊಳ್ಳಬೇಕಾದರೆ, ಇಫ್ ಯು ಟ್ರೂಲಿ ವಾಂಟ್ ಟು ನೋ ಗಾಡ್, ದೇವರನ್ನು, ಯೇಸುಕ್ರಿಸ್ತನನ್ನು ಒಳಗಡೆ ನಿನ್ನ ಅಂತರಂಗದಲ್ಲಿ ಅರಿವಾಗಬೇಕಾದ್ರೆ ಅದು ಆತ್ಮನ ಮುಖಾಂತರ ಮಾತ್ರನೇ ಸಾಧ್ಯ. ಓನ್ಲಿ ಬೈ ದ ಹೋಲಿ ಸ್ಪಿರಿಟ್. ಕಳೆದ ವಾರ ಇಲ್ಲಿ ನಾವು ಕಲಿತಾ ಇದ್ವಿ, ಆತ್ಮೀಕ ಜೀವನ ಬಲಗೊಳ್ಳಬೇಕಾದ್ರೆ ನಮ್ಮ ಸ್ಪಿರಿಚುವಲ್ ಲೈಫ್, ಆತ್ಮಿಕ ಜೀವನ ಅಥವಾ ಸ್ಪಿರಿಚುವಲ್ ಜರ್ನಿ, ಆತ್ಮಿಕ ಪ್ರಯಾಣ ಉತ್ತಮವಾದ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳು ನಾವು ಧ್ಯಾನ ಮಾಡಿದ್ವಿ. ಮೊದಲನೇದಾಗಿ ದೇವರ ಸ್ವಭಾವವನ್ನು ನಾವು ತಿಳ್ಕೋಬೇಕು. ವಿ ಮಸ್ಟ್ ನೋ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಕ್ಯಾರೆಕ್ಟರ್ ನಮಗೆ ಅರ್ಥ ಆಗಬೇಕು. ದೇವರ ಕ್ಯಾರೆಕ್ಟರ್ ನಮಗೆ ಅರ್ಥ ಆಗದೇ ಇದ್ದರೆ ನಾವೇನು ಮಾಡ್ತೀವಿ? ನಾವೇ ದೇವರಾಗ್ಲಿಕ್ಕೆ ಹೋಗ್ತೀವಿ ಕೆಲವು ಟೈಮ್. ಯಾವಾಗ ನಮಗೆ ನಿಜವಾಗಲೂ ದೇವರ ಕ್ಯಾರೆಕ್ಟರ್ ಅರ್ಥ ಆಗುತ್ತೋ ಆಗ ನಮ್ಮೊಳಗಡೆ ಈ ಒಂದು ಆಲೋಚನೆ ಬರುತ್ತೆ ಅಂತ ಹೇಳಿದ್ವಿ. ಯಾವ ವಾಕ್ಯ? ಮರೆತು ಬಿಟ್ಟಿರ್ತೀವಿ ಬಿಡಿ. ನಾವು ಹಾಗೇನೆ, ನಮ್ಮ ಕ್ಯಾರೆಕ್ಟ್ರೇ ಆ ಥರ. ನಾವು ಕೇಳಿಸ್ಕೊಳ್ತೀವಿ, ಕೇಳಿಸ್ಕೊಂಡಾಗ ಸಂತೋಷ ಪಡ್ತೀವಿ, ಆಮೇಲೆ ತಕ್ಷಣ ಮರೆತು ಬಿಡ್ತೀವಿ. ನಮ್ಮ ಜೀವನ ಹೇಗೆ ನೀರಿನ ಮೇಲಿನ ಗುಳ್ಳೆನೋ ಹಾಗೇ ಈ ವಿಷಯದಲ್ಲೂ ಕೂಡ ನಾವೊಂದು ರೀತಿ ನೀರಿನ ಮೇಲಿನ ಗುಳ್ಳೆ ಥರ. ಗುಳ್ಳೆ ಬಂತು, ಗುಳ್ಳೆ ಒಡೆದೋಯ್ತು, ಮತ್ತೆ ಗುಳ್ಳೆ ಬರುತ್ತೆ, ತೊಂದರೆ ಇಲ್ಲ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಯೋಹಾನರು ಹೇಳ್ತಾರೆ, ಆತನು ಬೆಳಿಬೇಕು, ನಾನು ಅಳಿಬೇಕು. ದೇವರ ಕ್ಯಾರೆಕ್ಟರ್ ನಮಗೆ ಗೊತ್ತಾಗದೇ ಇದ್ದರೆ ನಾನು ಬೆಳಿಬೇಕು ಅನ್ನೋದರಲ್ಲಿ ನಾವು ಬದುಕ್ತಾ ಇರ್ತೀವಿ. ನಾನು ಬೆಳಿಬೇಕು, ನಾನು ಅನ್ನೋದು ಹೋಗ್ತಾ ಇರುತ್ತೆ ಮೇಲಕ್ಕೆ. ಲಾಸ್ಟಿಗೆ ಒಂದು ದಿನ ಸೈತಾನನಿಗೂ ಅವನ ದೂತರಿಗೂ ಸಿದ್ಧಪಡಿಸಿರುವ ಬೆಂಕಿಗೆ ಬಂದು ನಾವು ಹೋಗಿ ಬೀಳಬೇಕಾಗತ್ತೆ. ಸೈತಾನ ಈ ನರಕಕ್ಕೆ ಹೇಗೆ ಹೋಗ್ತಾನೆ ಅಥವಾ ನರಕಕ್ಕೆ ಹೋಗಲಿಕ್ಕೆ ಹೇಗೆ ಅವನು ಆಗಿದ್ದಾನೆ, ನರಕಕ್ಕೆ ಹೋಗ್ಲಿಕ್ಕೋಸ್ಕರ ಅವನು ಯೋಗ್ಯನಾಗಿದ್ದಾನೆ, ಅದಕ್ಕೆ ಯೋಗ್ಯನಾದ. ಹೇಗೆ ಯೋಗ್ಯನಾದ? ಅವನು ನಾನು ಅಂತ ಲಾಸ್ಟಿಗೆ ಅವನು ದೇವರಾಗ್ಲಿಕ್ಕೆ ಹೋದ ಅಷ್ಟೇ, ಬೇರೆ ಏನೂ ಮಾಡಿಲ್ಲ. ಅವನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ವ್ಯಭಿಚಾರ ಮಾಡಿಲ್ಲ. ಅವನು ಇದ್ದಿದ್ದು ಸ್ವರ್ಗದಲ್ಲಿದ್ದು ಅವನ ಮನಸ್ಸೊಳಗಡೆ ಈ ರೀತಿ ಆಲೋಚನೆ ಬಂತಷ್ಟೆ, ನಾನು ಯಾಕೆ ದೇವರಾಗಬಾರ್ದು? ನನಗೇನು ಕಮ್ಮಿ ಇದೆ? ನನಗೆಲ್ಲ ಗೊತ್ತಲ್ವಾ? ಒಂದು ರೀತಿಯಲ್ಲಿ ಇವತ್ತು ನಾವೆಲ್ಲರೂ ದೇವರಾಗ್ಲಿಕ್ಕೆ ಹೊರಟಿದ್ದೀವಿ. ಎಲ್ಲ ತಿಳ್ಕೋಬೇಕು, ಇನ್ನೂ ತಿಳ್ಕೋಬೇಕು, ಅವ್ರಿಗಿಂತ ಜಾಸ್ತಿ ನಾವು ತಿಳ್ಕೋಬೇಕು. ನೀವೇನು ತಿಳ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ಈ ಎಜುಕೇಷನ್ ಸಿಸ್ಟಮ್ ಅಂತ ಏನಿದೆಯೋ ಇದರ ಹಿಂದೆ ಪಿಶಾಚಿ ಇದ್ದಾನೆ ಅಂತ ನನಗೆ ಗೊತ್ತು. ವಿದ್ಯಾಭ್ಯಾಸ ಅಂತೇನು ಹೇಳ್ತೀವಲ್ವ, ಕೆಟ್ಟದ್ದಲ್ಲ, ಅದು ಒಳ್ಳೆಯದೇ. ಆದರೆ ಅದರ ಹಿಂದೆ ಈವಿಲ್ ಪವರ್ ಇದೆ. ಈ ವಿದ್ಯಾಭ್ಯಾಸದಲ್ಲಿ, ಎಜುಕೇಷನ್ ಸಿಸ್ಟಮ್ ಮುಖಾಂತರ ಮನುಷ್ಯ ದೇವರನ್ನ ತಿಳ್ಕೊಳ್ಳೋದಲ್ಲ, ಮನುಷ್ಯ ಲೋಕವನ್ನು ತಿಳ್ಕೊಳ್ಳೋದು. knowing the creation rather than the creator. ಹೌದೋ ಅಲ್ವೋ? ಹೌದು. ಪ್ರಪಂಚದಲ್ಲಿ ಏನಿದೆ, ಹೇಗಿದೆ ಇದು ತಿಳ್ಕೊಂಡಷ್ಟು ನಾವೇನಾಗ್ತೀವಿ? ಜ್ಞಾನಿಗಳಾಗ್ತೀವಿ. ನಮಗೆ ಜ್ಞಾನ ಹೆಚ್ಚಾದಷ್ಟು ಲೋಕ ನಮ್ಮನ್ನು ಏನು ಮಾಡುತ್ತೆ? ಹೆಚ್ಚು ಗೌರವಿಸುತ್ತೆ. ನಮ್ಮನ್ನು ದೊಡ್ಡ ದೇವ್ರ ಥರ ನೋಡ್ತಾರೆ.
ಅಲ್ಲಿ ದೇವರಿಗೇನು ಬೆಲೆ ಇತ್ತು? ದೇವರಿಗೆ ಬೆಲೆ ಇಲ್ಲ. ಅದರಿಂದ ಈ ಲೋಕದ ಜ್ಞಾನ ಅಂತಕ್ಕಂಥದ್ದು ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತೆ, ಗರ್ವಿಗಳನ್ನಾಗಿ ಮಾಡುತ್ತೆ. ಆದರೆ ಇನ್ನೊಂದು ಜ್ಞಾನ ಇದೆ, ಅದು ದೈವಜ್ಞಾನ. ದೈವಜ್ಞಾನ, ಆ ದೈವಜ್ಞಾನ ನಮ್ಮನ್ನು ಹಂಬಲ್ ಮಾಡುತ್ತೆ, ದೀನರನ್ನಾಗಿ ಮಾಡುತ್ತೆ. ನಮ್ಮನ್ನು ಎಷ್ಟರ ಮಟ್ಟಿಗೆ ದೀನರನ್ನಾಗಿ ಮಾಡುತ್ತೆ ಅಂದರೆ ಕ್ರಿಸ್ತ ಯೇಸುವಿನ ಅನುರೂಪಿಗಳನ್ನಾಗಿ ಮಾಡುತ್ತೆ. ಡಿವೈನ್ ವಿಸ್ಡಮ್ ವಿಲ್ ಟ್ರಾನ್ಸ್ಫಾರ್ಮ್ ಅಸ್ ಇಂಟು ದ ಇಮೇಜ್ ಆಫ್ ದ ಸನ್ ಆಫ್ ಗಾಡ್. ದೇವರ ಜ್ಞಾನ ನಾವು ಎಷ್ಟು ತುಂಬಿಸ್ಕೊಳ್ತೀವೋ, ಎಷ್ಟು ಸಂಪಾದಿಸ್ಕೊಳ್ತೀವೋ, ಅಷ್ಟು ನಾನು ಅಳಿಯಬೇಕು, ನಾನು ಇನ್ನೂ ಅಳಿಯಬೇಕು, ಇನ್ನೂ ನಾನು ಅಳಿಬೇಕು, ಆತನು ಬೆಳಿಬೇಕು, ಆತನು ಬೆಳಿಬೇಕು. ಈ ಒಂದು ಥಾಟ್ ನಮ್ಮಲ್ಲಿ ಬರುತ್ತೆ, ಈ ಒಂದು ಡಿಸಿಷನ್ ನಮ್ಮಲ್ಲಿ ಬರುತ್ತೆ, ಈ ಒಂದು ಆಲೋಚನೆ ಬರುತ್ತೆ. ಮತ್ತು ನಮಗದನ್ನು ಕಾರ್ಯರೂಪದಲ್ಲಿ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ದಟ್ ಈಸ್ ಎ ಬ್ಲೆಸ್ಸಿಂಗ್. ಅದೊಂದು ಆಶೀರ್ವಾದ. ಯಾವುದರಲ್ಲಿ? ನೋಯಿಂಗ್ ದ ಕ್ಯಾರೆಕ್ಟರ್ ಆಫ್ ಗಾಡ್. ದೇವರ ಕ್ಯಾರೆಕ್ಟರ್, ದೇವರ ಸ್ವಭಾವ ಎಂಥದ್ದು ಎಂದು ನಾವು ಅರಿತುಕೊಂಡಷ್ಟು, ತಿಳಿದುಕೊಂಡಷ್ಟು, ಲೋಕದ ಜ್ಞಾನದಿಂದ ಅಲ್ಲ, ದೈವಜ್ಞಾನ ಅದರ ಮುಖಾಂತರವಾಗಿ ನಾವು ದೇವರ ಕ್ಯಾರೆಕ್ಟರ್ನ ತಿಳ್ಕೊಂಡಷ್ಟು ನಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ದ ಮೋರ್ ಯು ನೋ ಹಿಸ್ ಕ್ಯಾರೆಕ್ಟರ್, ಯುವರ್ ಕ್ಯಾರೆಕ್ಟರ್ ವಿಲ್ ಚೇಂಜ್ ಇಂಟು ಹಿಸ್ ಕ್ಯಾರೆಕ್ಟರ್. ದಟ್ ಮೀನ್ಸ್ ನಾವು ದೇವರನ್ನು ಎಷ್ಟು ತಿಳ್ಕೊಳ್ತೀವೋ ಅಷ್ಟು ನಮ್ಮ ಕ್ಯಾರೆಕ್ಟರ್ ಯೇಸುವಿನ ಕ್ಯಾರೆಕ್ಟರ್ ಆಗಿ ಮಾರ್ಪಾಡಾಗುತ್ತೆ, ರೂಪಾಂತರ ಆಗುತ್ತೆ. ಟ್ರಾನ್ಸ್ಫರ್ಮೇಷನ್, ಆ ಒಂದು ರೂಪಾಂತರೀಕರಣ ನಮ್ಮಲ್ಲಿ ಬರ್ತದೆ. ಇಲ್ಲದೇ ಇದ್ದರೆ ನಾವು ದೆವ್ವಗಳ ಥರನೇ ಇರ್ತೀವಿ. ಒಂದು ಕ್ವಶನ್ ಬೇಗ ಕೇಳಬೇಕು. ಎಜುಕೇಷನ್ ಇಲ್ಲ ಅಂದರೆ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಅಲ್ವಾ? ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಜುಕೇಷನ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ ಪರಿಣಾಮ ಹೇಳಿದ್ದು. ಎಜುಕೇಷನ್ ಜಾಸ್ತಿಯಾಗಿ ಇವತ್ತೇನಾಗಿದೆ, ಈ ಬಾಂಬೆಲ್ಲ ಹಾಕ್ತಾ ಇದ್ದಾರಲ್ಲ, ಎಲ್ಲಿಂದ ಬಂತು ನಾಲೆಡ್ಜು? E=mc². ಯಾರು ಕಂಡುಹಿಡಿದ್ರು? ಸೈಂಟಿಸ್ಟ್ ಅಲ್ವಾ? ಅದು ಕಂಡುಹಿಡಿದೇನಾಯಿತು? ನ್ಯೂಕ್ಲಿಯರ್ ಬಾಂಬ್ ತಯಾರಾಯಿತು. ಅವ್ರ ಮೇಲೆ ಹಾಕ್ತಾರೆ, ಇವ್ರ ಮೇಲೆ ಹಾಕ್ತಾರೆ. ಇದರಿಂದ ನಾಶ ಆಗ್ತಾ ಇದೆಯಾ, ಒಳ್ಳೇದಾಗ್ತಾ ಇದೆಯಾ? ದ್ವೇಷ ಬರ್ತಾ ಇದೆಯಾ, ಪ್ರೀತಿ ಬರ್ತಾ ಇದೆಯಾ? ಈಗ ಹೇಳಿ, ವಿದ್ಯಾಭ್ಯಾಸದಿಂದ ಒಳ್ಳೆಯದಾಗಿದೆಯಾ, ಕೆಟ್ಟದಾಗಿದೆಯಾ? ನಿಮಗೇನು ವಿದ್ಯಾಭ್ಯಾಸ ಇದ್ದರೂ, ಎಷ್ಟು ವಿದ್ಯಾಭ್ಯಾಸ ಇದ್ದರೂ, ದೇವರ ಜ್ಞಾನ ಇಲ್ಲದೆ ಇದ್ದರೆ ಅದು ನಾಶವನ್ನೇ ಉಂಟು ಮಾಡುತ್ತೆ. ಹೆಚ್ಚು ವಿದ್ಯಾಭ್ಯಾಸ ಇದ್ದರೆ, ಇವತ್ತು ಏನು ಹೇಳ್ತಾರೆ, ವಿದ್ಯಾಭ್ಯಾಸ ಚೆನ್ನಾಗಿದ್ದರೆ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು. ಹೌದಾ? ಕರೆಕ್ಟೋ ಅಲ್ವೋ? ಹೌದು, ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು. ಬೈಬಲ್ ಏನು ಹೇಳುತ್ತೆ? ಹಣದ ವ್ಯಾಮೋಹವೇ ಎಲ್ಲ ಕೇಡುಗಳಿಗೂ ಮೂಲ. ಹಣ ಸಂಪಾದನೆ ಮಾಡಲಿಕ್ಕೆ ಇಂಡಿಯಾದಲ್ಲಿ ಕಡಿಮೆ ಸಂಪಾದನೆ ಆಗುತ್ತೆ. ಚೆನ್ನಾಗಿ ಓದಿದರೆ, ಒಳ್ಳೆ ಇಂಗ್ಲೀಷೆಲ್ಲ ಬಂದರೆ, ಚೆನ್ನಾಗಿ ಸ್ಥಾನಮಾನ ಸಿಕ್ಕಿದರೆ ಫಾರಿನ್ ದೇಶಕ್ಕೆ ಹೋಗ್ಬೋದು, ಹೊರ ದೇಶಕ್ಕೆ ಹೋಗಿ ಸ್ಟಡಿ, ಅಲ್ಲಿ ಸಂಪಾದನೆ ಮಾಡ್ಬೋದು. ಅಲ್ಲಿ ಸಂಪಾದನೆ ಮಾಡಿದರೆ ಹೆಚ್ಚು ಹಣ ಸಂಪಾದನೆ ಮಾಡ್ಕೊಂಡು ಇಲ್ಲಿ ಬರ್ಬೋದು. ಆಗ ಹೆಚ್ಚು ಸುಖ ಪಡ್ಬೋದು. ಸುಖ ಹೆಚ್ಚಾದಷ್ಟು ಮನುಷ್ಯ ಏನು ಮಾಡ್ತಾನೆ? ದೇವರಿಂದ ದೂರ ಹೋಗ್ತಾನೆ. ಹಾಗಾದರೆ ಅಂಥ ವಿದ್ಯಾಭ್ಯಾಸ ಒಳ್ಳೆಯದಾ ಕೆಟ್ಟದಾ? ಇವತ್ತು ನಮ್ಮ ಕುಟುಂಬಗಳಲ್ಲೇ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ. ಎಷ್ಟು ಜನ ಮಕ್ಕಳು ವಿದ್ಯಾವಂತರು ಇವತ್ತು ದೈವ ಭಯದಲ್ಲಿ ಬದುಕ್ತಾ ಇದ್ದಾರೆ? ಯಾರೂ ಇಲ್ಲ. ಅದೇ ಹಳ್ಳಿ ಕಡೆ ವಿದ್ಯಾಭ್ಯಾಸ ಇಲ್ಲದೇ ಇದ್ದವ್ರು ಬೇಕಾದರೆ ದೈವ ಭಯದಲ್ಲಿ ಬದುಕೋರಿದ್ದಾರೆ. ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳಿಕ್ಕೆ ಓದು ಬರಹ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಬೈಬಲ್ ಓದಬೇಕಾದ್ರೆ ಓದು ಬರಹ ಗೊತ್ತಿರಬೇಕು. ಆದರೆ ಯೇಸುವನ್ನು ತಿಳ್ಕೊಳ್ಳಿಕ್ಕೆ ಓದು ಬರಹ ಗೊತ್ತಿರಬೇಕು ಅಂತ ಏನಿಲ್ಲ. ಬೈಬಲ್ ಓದಿದ ತಕ್ಷಣ ಎಲ್ಲರೂ ಯೇಸುನ ತಿಳ್ಕೊಳ್ಳಿಕ್ಕೆ ಆಗೋದು ಇಲ್ಲ. ಹಾಗಾಗೋದಾಗಿದ್ದರೆ ಅಕ್ಷರಗಳ ಮುಖಾಂತರ
ಅಥವಾ ಈ ಒಂದು ಬೈಬಲ್ ಮುಖಾಂತರ ಎಲ್ಲರೂ ಯೇಸುನ ತಿಳ್ಕೊಬಿಡ್ತಾಯಿದ್ರು ಈಸಿಯಾಗಿ. ನಮಗೆಲ್ರಿಗೂ ಓದ್ಲಿಕ್ಕೆ ಬರುತ್ತೆ, ಡೈಲಿ ಓದ್ತೀವಿ. ಆದರೂ ಕೂಡ ಯೇಸು ಕ್ರಿಸ್ತರನ್ನು ತಿಳ್ಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಅದರ ಅರ್ಥ, ಯು ಕೆನಾಟ್ ನೋ ಗಾಡ್ ಬೈ ಲೆಟರ್ಸ್ ಎಲೋನ್. ಯು ಕೆನ್ ನೋ ಗಾಡ್ ಓನ್ಲಿ ಬೈ ದ ಸ್ಪಿರಿಟ್ ಆಫ್ ಗಾಡ್. ಬರವಣಿಗೆಯ ಮುಖಾಂತರ, ಮಾತುಗಳ ಮುಖಾಂತರ, ಓಕೆ, ಪುಸ್ತಕಗಳ ಮುಖಾಂತರ ದೇವರನ್ನು ಕಂಡುಕೊಳ್ಳಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗಲ್ಲ. ಯು ಕೆನ್ ಓನ್ಲಿ ನೋ ಅಬೌಟ್ ಗಾಡ್, ನೋ ಅಬೌಟ್ ಜೀಸಸ್ ಥ್ರೂ ದ ರಿಟರ್ನ್ ಬೈಬಲ್, ವರ್ಡ್ ಆಫ್ ಗಾಡ್. ಬರೆಯಲ್ಪಟ್ಟ ಈ ಪವಿತ್ರ ಬೈಬಲ್ ಪುಸ್ತಕ ನೀನು ಎಷ್ಟು ಓದಿದರೂ ದೇವರ ಬಗ್ಗೆ ತಿಳ್ಕೊಬೋದು, ಯೇಸುವಿನ ಬಗ್ಗೆ ತಿಳ್ಕೊಬೋದು. ಆದರೆ ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಆತ್ಮದಲ್ಲಿ ಅರಿತುಕೊಳ್ಳಬೇಕಾದರೆ, ಇಫ್ ಯು ಟ್ರೂಲಿ ವಾಂಟ್ ಟು ನೋ ಗಾಡ್, ದೇವರನ್ನು, ಯೇಸು ಕ್ರಿಸ್ತನನ್ನು ಒಳಗಡೆ ನಿನ್ನ ಅಂತರಂಗದಲ್ಲಿ ಅರಿವಾಗಬೇಕಾದ್ರೆ ಅದು ಆತ್ಮನ ಮುಖಾಂತರ ಮಾತ್ರನೇ ಸಾಧ್ಯ, ಓನ್ಲಿ ಬೈ ದ ಹೋಲಿ ಸ್ಪಿರಿಟ್. ಸಂತ ಪೌಲರು ಹೇಳ್ತಾರೆ, ಲೆಟರ್ ಕಿಲ್ಸ್ ಬಟ್ ಸ್ಪಿರಿಟ್ ಗಿವ್ಸ್ ಲೈಫ್. ಅದರಿಂದ ನಮಗೆ ಓದು ಬರಹಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪರಿಶುದ್ಧಾತ್ಮರು. ಪರಿಶುದ್ಧಾತ್ಮರನ್ನು ಹುಡುಕಲಿಕ್ಕೆ ನಮಗೆ ಬೇಕಾಗಿರೋದು ಓದು ಬರಹ ಅಲ್ಲ, ಒಂದು ಮನಸ್ಸು ಬೇಕು. ಏನು ಬೇಕು? ನಿನಗೆ ಮನಸ್ಸಿದೆಯಾ? ಯೆರೆಮೀಯ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದ್ತೀವಿ. ಜೆರೆಮಾಯ 29:13, ಯೆರೆಮೀಯ 29:11 ಏನು ಹೇಳುತ್ತೆ? 11 ಅಲ್ಲ, 13. ನೀವು ನನ್ನನ್ನು ಹುಡುಕುವಿರಿ. ಎಲ್ಲಿಂದ ಹುಡುಕಬೇಕಂತೆ? ಬೈಬಲ್ ಇಟ್ಕೊಂಡು ಹುಡುಕೋಕ್ಕಾಗಲ್ಲ. ಬೈಬಲ್ ಓದ್ಬೋದು, ಯು ಕ್ಯಾನ್ ಗೆಟ್ ದ ಹೆಲ್ಪ್ ಆಫ್ ದ ಬೈಬಲ್. ಓಕೆ, ಬೈಬಲ್ ಹೆಲ್ಪ್ ತಗೋಬೋದು ಅಷ್ಟೇ. ವಿತೌಟ್ ಬೈಬಲ್ ಇಲ್ಲದೆ ದೇವ್ರನ್ನ ಹುಡುಕೋಕ್ಕಾಗುತ್ತಾ? 100% ಆಗುತ್ತೆ. ಬೈಬಲ್ ಬರೆಯೋದಕ್ಕಿಂತ ಮುಂಚೆ ಎಷ್ಟೋ ಜನ ವಿಶ್ವಾಸಿಗಳು ದೇವರನ್ನ ಹುಡುಕಿ ಕಂಡುಕೊಂಡಿದ್ದು ಹೇಗೆ? ಓದುವರ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಜನ ದೇವರನ್ನ ಹುಡುಕಿ ಕಂಡುಕೊಂಡಿದ್ದು ಹೇಗೆ? ದೇವರು ಪ್ರತಿಯೊಬ್ಬನಿಗೂ ಓದು ಬರಹ ಕೊಡದೇ ಇರ್ಬೋದು, ಆ ಜ್ಞಾನ ಇಲ್ಲದೆ ಇರ್ಬೋದು, ದೇವರು ಕೊಡದೇ ಇರ್ಬೋದು. ಆದರೆ ಮನಸ್ಸು ಅನ್ನೋದು ಎಲ್ರಿಗೂ ದೇವರು ಕೊಟ್ಟಿದ್ದಾರೆ. ಒಳಿತು ಕೆಡುಕು ಅನ್ನು ಗುರುತಿಸ್ತಕ್ಕಂಥ ಒಂದು ಮನಸ್ಸು ಎಲ್ಲರಿಗೂ ಇದೆ. ದೇವರು ಹೇಳಿಬಿಟ್ರು, ಈಗ ಮನುಷ್ಯ ನಮ್ಮಲ್ಲಿ ಒಬ್ಬರ ಹಾಗೆ ಒಳಿತು ಕೆಡುಕಿನ ಜ್ಞಾನವನ್ನು ಪಡ್ಕೊಂಡು ಬಿಟ್ಟಿದ್ದಾನೆ ಹೇಳಿದಾರ ದೇವರು. ಅಷ್ಟು ಸಾಕು, ಅದಿದೆ. ಅದು ಎಲ್ಲರ ಒಳಗಡೆನೂ ಇದೆಯಾ? ಅದು ಎಲ್ರಿಗೂ ಇದೆ. ಪ್ರತಿಯೊಂದು ಜಾತಿ ಜನಾಂಗದಲ್ಲಿರುವ ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಅಂತ ಯಾರಿದ್ದಾರೋ, ಮನುಷ್ಯ ಅಂತ ಯಾರಿದ್ದಾರೋ, ಪ್ರತಿಯೊಬ್ಬನ ಒಳಗಡೆನೂ ಈ ಸಿಸ್ಟಮ್ ಆಲ್ರೆಡಿ ಇದೆ. ಅದರಿಂದ ಓದು ಬರಹ ಗೊತ್ತಿರಬೇಕು ಅಂತ ಏನೂ ಇಲ್ಲ. ದೇವ್ರನ್ನ ಅರಿತುಕೊಳ್ಳಲಿಕ್ಕೆ ಇದಿದ್ದರೆ ಸಾಕು, ಈ ಒಂದು ಮನಸ್ಸಿದ್ರೆ ಸಾಕು. ಯಾವುದು? ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರಲ್ವ, 3ರಲ್ಲಿ ಹುಡುಕಿ ನೀವು ಎಷ್ಟನೇ ವಾಕ್ಯ ಅಂತ, 22 ಏನೋ 22 23 ಇರಬೇಕು ಮೋಸ್ಟ್ಲಿ. ಜೆನೆಸಿಸ್ 3:22 ಇರಬಹುದು, 22. ದೇವರು ಹೇಳ್ತಾ ಇದ್ದಾರೆ, ಮನುಷ್ಯನು ಈಗ ನಮ್ಮಲ್ಲಿ ಒಬ್ಬರಂತೆ ಒಳಿತು ಕೆಡುಕುಗಳ ಜ್ಞಾನವನ್ನು ಪಡೆದು ಬಿಟ್ಟಿದ್ದಾನೆ ಅಂತ ದೇವರು ಹೇಳಿಬಿಟ್ರು. ಹಾಗಾದರೆ ಮನುಷ್ಯನ ಒಳಗಡೆ ಈಗ ನಾಲೆಡ್ಜ್ ಆಫ್ ಗುಡ್ ಆ್ಯಂಡ್ ಈವಿಲ್ ಒಳಗಡೆ ಆಲ್ರೆಡಿ ಇದೆ. ಸೊ ಮನಸ್ಸು ಅನ್ನೋದಿದೆ. ನೀನು ಮನಸ್ಸು ಮಾಡಿದರೆ ಒಳ್ಳೇದು ಮಾಡ್ಬೋದು, ಮನಸ್ಸಿಲ್ಲ ಅಂದರೆ ಕೆಟ್ಟದ್ದು ಮಾಡ್ಬೋದು. ನಿನ್ನ ಮನಸ್ಸಿಗೆ ತಕ್ಕಂಗೆ ನೀನು ಮಾಡ್ಬೋದು. ಸೊ ಇಫ್ ಯು ವಿಲ್ ಯು ಕ್ಯಾನ್ ಸೀಕ್ ಗಾಡ್. ದೇವ್ರನ್ನ ಹುಡುಕ್ಲಿಕ್ಕೆ ಬೇಕಾದ ಒಂದು ಮನಸ್ಸು ಆಲ್ರೆಡಿ ನಿನ್ನ ಒಳಗಡೆ ಇದೆ. ಈಗ ನೀನು ನಿನ್ನ ಒಂದು ಫ್ರೀ ವಿಲ್ಲಿಂದ, ನಿನ್ನ ಒಂದು ಸ್ವ ಇಚ್ಛೆಯಿಂದ ನೀನು ಬೇಕಾದರೆ ಹುಡುಕ್ಬೋದು, ಬೇಡ ಅಂದರೆ ಹಾಗೆ ಇರ್ಬೋದು. ಯಾರು ನರಕಕ್ಕೆ, ದೇವರು ಯಾರನ್ನೂ ನರಕಕ್ಕೆ ಹಾಕಲ್ಲ, ಹೋದ್ರೆ ನೀನೇ ಹೋಗೋದು. ಸ್ವರ್ಗಕ್ಕೂ ಅಷ್ಟೇ, ದೇವರು ಬರಮಾಡ್ಕೊಳ್ತಾರೆ, ಬಟ್ ನೀನು ಹೋಗೋದು. ಈಗ
ನೀವು ಯೋಚನೆ ಮಾಡ್ಬೋದು, ಆದಮ್ಮ ಹಣ್ಣು ತಿಂದಿದ್ದು ಒಳ್ಳೇದಾಯಿತು ಅಂತ. ನೋಡಿ, ನಮಗೆ ಕೆಲವೊಂದು ಅರ್ಥ ಆಗಲ್ಲ. ದೇವರು ಎಲ್ಲದೂ ಒಳ್ಳೆಯದೇ ಮಾಡ್ತಾರೆ. ಆಲ್ ಥಿಂಗ್ಸ್ ವರ್ಕ್ಸ್ ಟುಗೆದರ್ ಫಾರ್ ಗುಡ್. ತಿಂತಾನಂತ ಗೊತ್ತಿತ್ತ ದೇವರಿಗೆ? ಗೊತ್ತಿತ್ತು. ಅವನು ತಿಂದ. ಅವನು ತಿಂದಿದ್ದರಿಂದ ನಮಗಿವತ್ತು ಲಾಭ ಇದೆಯಾ? ಓದು ಬರ ಗೊತ್ತಿಲ್ಲದಿದ್ದರೂ ದೇವ್ರನ್ನ ಹುಡುಕೋಕ್ಕಾಗುತ್ತಾ? ಸಿಸ್ಟಮ್ ಒಳಗಡೆ ದೇವ್ರು ಫಿಕ್ಸ್ ಆಗೋಂಗೆ ಮಾಡಿದರು. ತಪ್ಪಿಸ್ಕೊಳ್ಳಿಕ್ಕೆ ಯಾರಿಗೂ ಚಾನ್ಸೇ ಇಲ್ಲ, ಚಾನ್ಸೇ ಕೊಟ್ಟಿಲ್ಲ ದೇವರು. ವಾಪಸ್ ಬರಲಿಕ್ಕೆ ಒಂದು ಚಾನ್ಸ್ ಕೊಟ್ಟರು. ಅದಕ್ಕೆ ಯೆರೆಮೀಯ ಪ್ರವಾದಿ ಮುಖಾಂತರ ಹೇಳ್ತಾರೆ, ನೀವು ನನ್ನನ್ನು ಹುಡುಕುವಿರಿ. ಹುಡುಕ್ಲಿಕ್ಕೆ ಆಗುತ್ತೆ. ನೀವು ನನ್ನನ್ನು ಹುಡುಕುವಿರಿ ವಿತ್ ಆಲ್ ಯುವರ್ ಹಾರ್ಟ್. ನೀನು ಮನಪೂರ್ವಕವಾಗಿ ನನ್ನನ್ನು ಹುಡುಕೋದಾದರೆ ರಾಜಮ್ಮಕ್ಕ ನನ್ನನ್ನು ಕಂಡುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದಾರೆ. ನೆಪ ಹೇಳಬೇಡ್ರಿ. ನಮಗೆ ದೇವರೇ ಸಿಕ್ಕಿಲ್ಲ, ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ, ನಾವು ಬೈಬಲ್ ಓದಕ್ಕೆ ಬರಲ್ಲ, ನಮಗೆ ವಯಸ್ಸಾಯಿತು, ನಮಗೆ ವಯಸ್ಸಾಗಿಲ್ಲ, ಇದೆಲ್ಲ ನಾಟಕ ಕಂಪ್ನಿಯವ್ರು ಹೇಳೋದು. ಇದೆಲ್ಲ ಹೇಳಬೇಡಿ. ಇಲ್ಲಿ ಒಳಗಡೆ ಇದೆ ಇದು. ಹಸುವಾದಾಗ ಊಟ ಹುಡುಕ್ತೀಯಾ? ಅದು ಯಾರು ಹೇಳ್ಕೊಡ್ತಾರೆ ನಿಮಗೆ? ಮಗುಗಿನ್ನೂ ಮಾತಾಡೋಕ್ಕೆ ಬರಲ್ಲ, ಹಸುವಾದ ಅಂತ ಅಳುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ರು ಹಸುವಾದಾಗ ನೀನು ಅಳಬೇಕು ಅಂತ? ಆಗ ಅಮ್ಮ ಎತ್ಕೊಂಡು ಹೋಗಿ ಹಾಲು ಕುಡಿಸ್ತಾರೆ ಅಂತ ಮಗುಗೆ ಯಾರೋ ಕಿವಿಯಲ್ಲಿ ಊದಿದ್ರಾ? ಎಲ್ಲಿಂದ ಬಂತು ನಾಲೆಡ್ಜು? ಏದೇನು ತೋಟದಲ್ಲಿ ಅವ್ರ ದೊಡ್ಡಪ್ಪ ತಿನ್ನಲ್ಲ ಹಣ್ಣು, ಆದಮಣ್ಣ ಅವ್ರ ದೊಡ್ಡಪ್ಪ ತಿಂದಿದ್ದು ಹಣ್ಣಿನ ನಾಲೆಡ್ಜಲ್ಲಿ ಮಗುಗೆ ಗೊತ್ತಾಗ್ಬಿಡ್ತು. ಅದು ಒಳಗಡೆ ಸಿಸ್ಟಮ್ ಇದೆ, ಆಲ್ರೆಡಿ ಇದೆ ಅಂತ ಮಗುಗೆ ಗೊತ್ತಿಲ್ಲ, ಬಟ್ ಆ ಸಿಸ್ಟಮ್ ಕೆಲಸ ಮಾಡುತ್ತದು. ಹಸುವಾದಾಗ ಅಂತ ಅಳುತ್ತೆ, ಇರಬೇಕಚ್ಚಿದಾಗ ಇನ್ನೊಂದು ರೀತಿ ಅಳುತ್ತೆ. ಅಮ್ಮಂಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲ ಈ ಲ್ಯಾಂಗ್ವೇಜ್. ಇಲ್ಲ ಇದು ಹಸುವಿಗೆ ಆಗಿದ್ದಕ್ಕೆ ಅಳ್ತಾ ಇರೋದಲ್ಲ, ನಿದ್ದೆ ಬರ್ತಾ ಇದೆ ಅದಕ್ಕೆ ಅಳ್ತಾ ಇದೆ. ವ್ಯತ್ಯಾಸ ಗೊತ್ತಾಗುತ್ತೆ ಅಮ್ಮಂದ್ರಿಗೆ? ಯಾರು ಹೇಳ್ಕೊಡ್ತಾರೆ? ಮಗು ಏನಾದರೂ ಹೇಳುತ್ತಾ, ನನಗೀಗ ನಿದ್ದೆ ಬರ್ತಾ ಇದೆ ಅದಕ್ಕೆ ಅಳ್ತಾ ಇದ್ದೀನಿ, ನನಗೀಗ ಹಸಿವೆ ಆಗ್ತಾ ಇದೆ ಅದಕ್ಕೆ ಅಳ್ತಾ ಇದ್ದೀನಿ, ನಾನು ಏನೋ ಮಾಡ್ಕೊಬಿಟ್ಟಿದ್ದೀನಿ ಚಡ್ಡಿ ಒಳಗಡೆ ಅದಕ್ಕೆ ಅಳ್ತಾ ಇದ್ದೀನಿ ಅಂತ ಮಗು ಏನಾದರೂ ಹೇಳುತ್ತಾ? ಇಲ್ಲ. ಅಮ್ಮಂಗೆ ಗೊತ್ತಾಗುತ್ತೆ. ಯಾಕಂದರೆ ಅವರು ಅದೇ ಹಣ್ಣು ತಿಂದಿದ್ದು, ಮಗುನೂ ಅದೇ ಹಣ್ಣು ತಿಂದಿದ್ದು. ಇಬ್ಬರು ಒಳಗಡೆ ನೀವು ಹಣ್ಣಿನ ಎಫೆಕ್ಟ್ ಇದೆ. ಕನೆಕ್ಷನ್. ಇಲ್ಲಿದ್ದು ಯಾರಿಗೂ ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಕೊಟ್ಟಿಲ್ಲ ದೇವರು. ಒಬ್ಬರು ತಪ್ಪಿಸ್ಕೊಳ್ಳೋಂಗಿಲ್ಲ. ಅಯ್ಯೋ ನಮಗೆ ಗೊತ್ತೇ ಆಗಿಲ್ಲ, ಗೊತ್ತಿಲ್ಲೇ ನಾವು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ ಅಲ್ವಾ? ಬಾಕಿ ಎಲ್ಲ ಗೊತ್ತಾಯ್ತು, ನಿಮಗೆ ಬೇರೆ ಎಲ್ಲ ಗೊತ್ತಾಯಿತು. ಏನು ಸ್ಟಡಿ ಮಾಡಿದರೆ ನಾಳೆ ಫ್ಯೂಚರ್ಗೆ ಒಳ್ಳೆ ಸಂಪಾದನೆ ಮಾಡ್ಬೋದು, ಇನ್ಕಮ್ ಇದೆ, ಅದು ಗೊತ್ತು ನಿನಗೆ. ಎಲ್ಲಿ ಇನ್ವೆಸ್ಟ್ ಮಾಡಿದರೆ ಹೆಚ್ಚು ಲಾಭ ಬರುತ್ತೆ ಗೊತ್ತು. ಆದರೆ ಸೃಷ್ಟಿಕರ್ತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಯಾರೂ ಹೇಳಲಿಲ್ಲ. ಅದೊಂದು ಕಳ್ಳಂಗೆ ಒಂದು ಪಿಳ್ಳೆ ನಾವು ಅಷ್ಟೇ. ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾರೆ ದೇವರು. ಇದೆಯಾ? ನಾನು ನಿಮಗೆ. ಹಾಗಾದರೆ ದೇವರು ಯಾರಿಗೆಲ್ಲ ದೊರೀತಾರೆ? ಮನಪೂರ್ವಕವಾಗಿ ಹುಡುಕುವ ಪ್ರತಿಯೊಬ್ಬರಿಗೂ ದೊರಕುತ್ತಾರೆ. ಮತ್ತು ನಮಗೆ ಯಾಕೆ ಸಿಕ್ಕಿಲ್ಲ? ನಾವು ಇಷ್ಟೊಂದು ಧ್ಯಾನ ಕೂಟಗಳಿಗೆ ಭಾಗವಹಿಸಿದ್ದೀವಿ, 15 ರಿಟ್ರೀಟಿಗೆ ಬಂದಿದ್ದೀವಿ, ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಲಿ 15 ವರ್ಷದಿಂದ ಇದ್ದೀರಿ. ನೀವು ಹುಡುಕ್ತಾ ಇರೋದೇನು ಗೊತ್ತಾ? ಬೇರೆ ಹುಡುಕ್ತಾ ಇದ್ದೀರಿ. ಬ್ರದರ್ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಹತ್ರ ಮಾತಾಡ್ತಾರೆ, ಯಾರ್ದೆಲ್ಲ ಫೋನ್ ಕಾಲ್ ಇದೆ, ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ, ಯಾರ ಮನೆಗೆ ಊಟ ಮಾಡಿದರು, ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಯಾಕೆ ಹೋದರು. ನೀವು ಹುಡುಕ್ತಾ ಇರೋದು ಇಲ್ಲಿ ಇರ್ತಕ್ಕಂಥ ಜನರಲ್ಲಿ ಏನಾಗ್ತಾ ಇದೆ, ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಗ್ರೂಪಲ್ಲಿ ಏನೇನು ಸಮಾಚಾರ, ಸುದ್ದಿ ಸಮಾಚಾರ ನಡೀತಾ ಇದೆ. 15 ವರ್ಷದಿಂದ ಇದನ್ನು ಹುಡುಕ್ತಾ ಇದ್ದೀರಿ. ನಿಮಗೆಲ್ಲಿ ಯೇಸು ಸಿಗ್ತಾರೆ? ನಿಮ್ಮನ್ನು ಇನ್ನೂ ಗ್ರೂಪಲ್ಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ. ಒದ್ದು ಓಡಿಸ್ಬೇಕಾಗಿತ್ತು ಯಾವತ್ತು. ಯಾಕಂದರೆ ಈ ಗ್ರೂಪ್ ಅಂತ ಮಾಡಿರೋದೇ, ಸಭೆ ಅಂತ ಮಾಡಿರೋದು. ಒಂದು ಸಭೆ ಉದ್ದೇಶ ಏನು? ಚರ್ಚಿನ ಉದ್ದೇಶ ಏನು? ಚರ್ಚ್ ಸಭೆ ಒಟ್ಟಾಗಿ ಸೇರಿ ದೇವರನ್ನ ಹುಡುಕಬೇಕು, ದೇವ್ರನ್ನ ಕಂಡುಕೋಬೇಕು. ಇನ್ನೂ ಹೆಚ್ಚಾಗಿ ಆ ದೇವರ ಕ್ಯಾರೆಕ್ಟರ್ ನಮ್ಮಲ್ಲಿ ಬರಬೇಕು. ಇದು ಬರ್ತಾ ಬರ್ತಾ ಕ್ಯಾರೆಕ್ಟರ್ ಬೇರೆ ಯಾರ್ದೋ ಬರ್ತಾ ಇದೆ ನಮ್ಮಲ್ಲಿ. ಇದನ್ನು ಹುಡುಕ್ಲಿಕ್ಕೆ ದೇವ್ರು ನಮ್ಮನ್ನು ಇಟ್ಟಿರೋದು ಅಲ್ಲ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು, ನಿಮ್ಮ ದುರವಸ್ಥೆಯಿಂದ ತಪ್ಪಿಸ್ತೀನಿ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ. ಓಕೆ, ವಿಷಯಕ್ಕೆ ಬರೋಣ. ದೇವರ ಕ್ಯಾರೆಕ್ಟರ್ ನಾವು ತಿಳ್ಕೊಂಡಷ್ಟು ನಮ್ಮ ಕ್ಯಾರೆಕ್ಟರ್ ಏನಾಗುತ್ತೆ ಆಗುತ್ತೆ. ಒಂದೇ ಸರಿ 100% ಆಗಲ್ಲ. ನೀವೆಷ್ಟು ಆತನನ್ನು ಅರಿತುಕೊಳ್ತೀರೋ ಅಷ್ಟು ನಮ್ಮ ಸ್ವಭಾವ ಏನಾಗುತ್ತೆ, ಚೇಂಜ್ ಆಗುತ್ತೆ. ಚೇಂಜ್ ಇನ್ ಟು ವಾಟ್? ಇನ್ ಟು ದ ಇಮೇಜ್ ಆಫ್ ಜೀಸಸ್ ಕ್ರೈಸ್ಟ್. ಆ್ಯಂಡ್ ದ್ಯಾಟ್ ಈಸ್ ದ ವಿಲ್ ಆಫ್ ಗಾಡ್ ಆಲ್ಸೋ. ದೇವರ ಇಚ್ಛೆ ಏನು? ನನ್ನ ಕುರಿತು ದೇವರ ಇಚ್ಛೆ ಏನು ಕೇಳಿದರೆ ನಾನು ಪುತ್ರನಂತೆ ಆಗಬೇಕಷ್ಟೇ. ಮೈಕ್ ಇಟ್ಕೊಂಡು ಬೋಧನೆ ಮಾಡಬೇಕು ಅನ್ನೋದು ದೇವರ ಇಚ್ಛೆ ಅಲ್ಲ. ದೇವರ ಕುರಿತು ನನ್ನ ಇಚ್ಛೆ ಮತ್ತು ನೀವೇನಾಗಬೇಕು, ನಾನೇನಾಗಬೇಕು, ಎಲ್ಲರ ಕುರಿತು ದೇವರಿಗಿರುವ ಏಕೈಕ ಇಚ್ಛೆ ಏನು ಅಂದರೆ ನಾವು ಏಕೈಕನ ಪುತ್ರನ ಅನುರೂಪಿಗಳಾಗಿ ರೂಪಾಂತರಗೊಳ್ಳಬೇಕು ದಿನದಿಂದ ದಿನಕ್ಕೆ. ಅದೇ ದೇವರಿಚ್ಛೆ. ಇದು ನಿನ್ನ ಜೀವನದಲ್ಲಿ ಆಗದೇ ಇದ್ದರೆ ನೀನು ವೇಸ್ಟ್ ಹಾಕೋ ಬದುಕ್ತಾ ಇದೆಯಾ ಅಂತ ಅರ್ಥ. ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ಜೀವನ ಹಾಳು ಮಾಡ್ಕೊಳ್ತಾ ಇದೆಯಾ ಅಂತ ಅರ್ಥ. ಇಲ್ಲ ನಾನು ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತೀನಿ, ಎಲ್ಲ ವ್ಯರ್ಥ. ಉಪದೇಶಕ್ಕೆ ಹೇಳ್ತಾನಲ್ಲ, ವ್ಯರ್ಥವೋ ವ್ಯರ್ಥ, ಎಲ್ಲವೂ ವ್ಯರ್ಥ, ವ್ಯರ್ಥಗಳಲ್ಲಿ ವ್ಯರ್ಥ. ಸೊ ವ್ಯರ್ಥವಾಗಿ ನೀನು ಏನೇನೋ ಮಾಡೋದನ್ನು ಹೇಳಬೇಡ, ಕತೆ ಹೇಳಬೇಡ. ನಾನು ಅದು ಮಾಡಿದೆ, ಇದು ಮಾಡಿದೆ, ಹಾಗೆ ಮಾಡ್ತಾಯಿದ್ದೀನಿ, ಹೀಗೆ ಮಾಡ್ತಾಯಿದ್ದೀನಿ, ಇಷ್ಟು ದುಡ್ಡು ಬೇಕು, ಇನ್ನೂ ಇಷ್ಟು ಇನ್ವೆಸ್ಟ್ ಆಗಬೇಕು, ಪ್ರಾರ್ಥನೆ ಮಾಡ್ಕೊಳ್ಳಿ ಬ್ರದರ್, ಇವೆಲ್ಲ ನಾಟಕ ಹೇಳಬೇಡಿ ಸುಮ್ಮನೆ. ಇದೆಲ್ಲ ನಿನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತಾ? ಕರ್ಕೊಂಡು ಹೋಗುತ್ತಾ ಸಿಸ್ಟರ್? ಇಲ್ಲ. ಯೇಸುವಿನ ರೂಪ ಬರುತ್ತಾ ನಮ್ಮಲ್ಲಿ ಇದರಿಂದ? ಇಲ್ಲ. ನಾವು ಒಂದು ಸೈಟ್ ತೊಗೊಂಡಿದ್ದೀವಿ, ಮನೆ ಕಟ್ಟಲಿಕ್ಕೆ ಕೈ ಹಾಕಿದ್ದೀವಿ, ಫೌಂಡೇಶನ್ ಹಾಕಿದ್ದೀವಿ, ಪ್ರೇಯರ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಆಗಲಿ, ಆಯಿತು. ಪ್ರೇಯರ್ ಮಾಡಿದ್ವಿ, ಆದಷ್ಟು ಬೇಗ ಎಲ್ಲ ಆಯಿತು. ಯೇಸುವಿನ ರೂಪ ಬಂದುಬಿಡುತ್ತೆ ನಿನಗೆ. ಇನ್ನೊಂದಿಷ್ಟು ಅಹಂಕಾರ ಬರ್ಬೋದು ಅಷ್ಟೇ. ನಾನು ಕಟ್ಟಿದ್ದು, ನಾನು ಪ್ರಾರ್ಥನೆ ಮಾಡಿ, ನಾನು ದೇವರಿಂದ ಕೇಳಿ ಹಠ ಮಾಡಿ ಪಡ್ಕೊಂಡು ನಾನು ಕಟ್ಟಿದ ಮನೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಕಟ್ಟಿಲ್ಲ ಈ ಥರ, ನಾನು ಕಟ್ಟಿದ ಥರ. ಅಂದರೆ ಅವಾಗ ಜನಕ್ಕೆ ಏನು ಅನಿಸುತ್ತೆ, ಇವನಷ್ಟು ದೇವ್ರ ಜೊತೆಗೆ ಕನೆಕ್ಷನ್ನಲ್ಲಿರೋರು ಬೇರೆ ಯಾರೂ ಇಲ್ಲ, ಇವನಷ್ಟು ಪರ್ಫೆಕ್ಟಾಗಿ ಯಾರೂ ಇಲ್ಲ, ದೇವರಿಗೆ ತುಂಬ ಹತ್ತಿರ ಇದ್ದಾನೆ ಈ ಮನುಷ್ಯ ಅಂತ ನಮಗನ್ಸುತ್ತೆ. ಅಹಂಕಾರ ಬಂತು. ನೀವು ಹೇಗೇ ತಗೊಂಡ್ರು, ಈ ಲೋಕದಲ್ಲಿ ನೀವು ಏನೇ ಮಾಡಿದ್ರು ಅದು ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡುತ್ತಷ್ಟೆ. ನೀವು ಸುಮ್ಮನೆ ಹೇಳ್ಬೋದಷ್ಟೇ, ದೇವ್ರ ಕೃಪೆಯಿಂದ ಸಿಕ್ತು, ದೇವರ ಆಶೀರ್ವಾದದಿಂದ ಸಿಕ್ತು ಅಂತ. ಅದು ನಿಜವಾಗಲೂ ದೇವರ ಕೃಪೆಯಿಂದ ಆಶೀರ್ವಾದದಿಂದ ನಿನಗೇನಾದರೂ ಸಿಕ್ಕಿದ್ದಾದರೆ ನಿನ್ನನ್ನು ದೀನಳನ್ನಾಗಿ ಮಾಡುತ್ತೆ, ನಿನ್ನೊಳಗಡೆ ದೇವರ ಕ್ಯಾರೆಕ್ಟರ್ನ ಉಂಟು ಮಾಡುತ್ತೆ. ಅದಾಗದೇ ಇದ್ದರೆ ಯು ಆರ್ ಇನ್ ಎ ಡೇಂಜರ್ ಕಂಡೀಷನ್, ಡೇಂಜರ್ ಝೋನ್, ವರ್ಸ್ ದ್ಯಾನ್ ಕ್ಯಾನ್ಸರ್. ಕ್ಯಾನ್ಸರ್ ಬಂದರೆ ಎಲ್ರಿಗೂ ಹೆದರಿಕೆ ಅಲ್ವಾ? ಆಸ್ಪತ್ರೆಗೆ ಹೋದಾಗ ಡಾಕ್ಟ್ರ್ ಏನಾದರೂ ಯಾವುದಕ್ಕಾದರೂ ಬಯಾಪ್ಸಿ ಅಂತ ಕಳಿಸಿದ್ದೀವಿ ಅಂತ ಹೇಳಿಬಿಟ್ರೆ ನಿಮಗೆ ಊಟ ಸೇರಲ್ಲ, ನಿದ್ದೆ ಬರಲ್ಲ. ಬಯಾಪ್ಸಿ ರಿಪೋರ್ಟ್ ಬರೋ ತನಕನೂ ನಮ್ಮ ಮೈಂಡಲ್ಲಿ ಆಲ್ರೆಡಿ ಬಂದುಬಿಟ್ಟು ಬಯಾಪ್ಸಿ ಅಂದರೆ ಕ್ಯಾನ್ಸರ್ ಅಂತ ಬಂದುಬಿಟ್ಟಿದೆ. ಆದರೆ ಅದಕ್ಕೆಲ್ಲ ಕಳಿಸೋದು, ಇದು ಏನು ಅಂತ ಕಂಡುಹಿಡಿಯಲಿಕ್ಕೆ. ಆದರೆ ಮೈಂಡ್ ಆ ಥರ, ನಮ್ಮ ಮೈಂಡ್ ಆ ಥರ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ಯಾನ್ಸರ್ಗಿಂತ ವರ್ಸ್ಟ್ ಕಂಡೀಷನ್ನಲ್ಲಿ ನಮ್ಮ ಆತ್ಮಿಕ ಜೀವನ ಇದೆ ಇವತ್ತು. ಕ್ಯಾನ್ಸರ್ ಬಂದರೆ ಶರೀರ ಮಾತ್ರ ಸತ್ತೋಗುತ್ತೆ. ಪ್ರಾರ್ಥನೆ ಮಾಡಿ ಉಳಿದಿಲ್ಲ ಅಂದರೆ, ಟ್ರೀಟ್ಮೆಂಟ್ ಫೇಲ್ ಆಗಿ ಉಳಿದಿಲ್ಲ ಅಂದರೆ ಅವನ ಶರೀರ ಮಾತ್ರ ಸತ್ತೋಗುತ್ತೆ. ಅವನು ಹೇಗೂ ಸಾಯಲೇಬೇಕು, ಶರೀರ ಮಾತ್ರ ಹೋಗುತ್ತೆ ಅಷ್ಟೇ. ಆದರೆ ಈ ಕ್ಯಾನ್ಸರ್ಗಿಂತ ಮಾರಕವಾದ ರೋಗ ಮನುಷ್ಯನ ಒಳಗಡೆ ಇದೆ, ಆತ್ಮಕ್ಕೆ ಅಂಟಿಕೊಂಡಿದೆ. ಅದರಿಂದ ಅವನು ನಿತ್ಯಾಗ್ನಿಗೆ ಹೋಗ್ತಾನೆ, ನಿತ್ಯ ನರಕಕ್ಕೆ ಹೋಗ್ತಾನೆ, ನಿತ್ಯವೂ ದೇವರಿಂದ ಬೇರ್ಪಟ್ಟು ನಿತ್ಯ ಮರಣವನ್ನು ಅನುಭವಿಸುವ ಪರಿಸ್ಥಿತಿಗೆ ಹೋಗ್ತಾನೆ. ಇದು ಫಿಸಿಕಲ್ ಡೆತ್ ಅಲ್ಲ, ಸ್ಪಿರಿಚುವಲ್ ಡೆತ್, ಆತ್ಮಿಕ ಮರಣ. ಶಾಶ್ವತವಾಗಿ ದೇವರಿಂದ ದೂರ ಹೋಗುವಂಥ ಪರಿಸ್ಥಿತಿಗೆ ಹೋಗ್ತಾನೆ. ಇವತ್ತು ಎಷ್ಟೋ ಜನರು ಒಳಗಡೆ ಕ್ಯಾನ್ಸರ್ ಇದೆ. ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ? ಏನದು ಕ್ಯಾನ್ಸರ್ ಅಂತ ಕೇಳೋದಾದರೆ, ಈ ಸೆಲ್ಫಿಶ್ನೆಸ್ ಅನ್ನೋ ಕ್ಯಾನ್ಸರ್. ವಾಟ್ ಈಸ್ ದಟ್ ಕ್ಯಾನ್ಸರ್? ಸೆಲ್ಫ್ ಸೆಂಟರ್ಡ್ನೆಸ್. ನಾನು, ನಂದು, ನನಗೆ, ನಾನು, ನಂದು, ನನಗೆ, ನಾನು, ನನ್ನದು, ನನಗೆ. ಎವ್ರಿಥಿಂಗ್ ಅಬೌಟ್ ಯುವರ್ ಸೆಲ್ಫ್ ಇಸ್ ಅ ಸ್ಪಿರಿಚುವಲ್ ಕ್ಯಾನ್ಸರ್. ಇಫ್ ಯು ಆರ್ ನಾಟ್ ಟ್ರೀಟಿಂಗ್ ದ್ಯಾಟ್ ವೆಲ್, ಯು ವಿಲ್ ಬಿ ಡಿಸ್ಟ್ರಾಯ್ಡ್ ಇನ್ ಹೆಲ್. ನಿನ್ನ ಒಳಗಡೆ ಇರ್ತಕ್ಕಂಥ ಈ ನಾನು ಅಂತಕ್ಕಂಥ ಹಠಮಾರಿತನ ಅಥವಾ ಆ ಸೆಲ್ಫ್ ಸೆಂಟರ್ಡ್ನೆಸ್ ಇದೆಯಲ್ಲ, ನಾನು, ನಂದು, ಅದು ಸರಿಯಾಗಿ ಟ್ರೀಟ್ ಮಾಡದೇ ಇದ್ದರೆ ದೇವರ ವಾಕ್ಯದ ಮುಖಾಂತರ ಆತ್ಮಿಕ ಮರಣದಲ್ಲಿ ಹೋಗಿ ಒಂದು ದಿನ ನರಕಕ್ಕೆ ಹೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ.
ನೀನು ಯಾವ ಹುಟ್ಟು ಕ್ರಿಶ್ಚಿಯನ್ ಆದರೂ ಅಷ್ಟೇ, ಚರ್ಚಿಗೆ ಕೋಟಿ ರೂಪಾಯಿ ಕೊಟ್ಟರು ಅಷ್ಟೇ, ನಿನ್ನ ಚರ್ಚಿಗೆ ಕೊಟ್ಟೆ ಡೊನೇಷನ್ ಆಗಲಿ, ನಿನ್ನ ಕೋಟಿ ರೂಪಾಯಿ ಆಗಲಿ, ನಿನ್ನ ಕ್ಯಾಂಡ್ಲ್ ಆಗಲಿ, ಭಕ್ತಿ ಕಾರ್ಯ ಆಗಲಿ, ಇದು ಯಾವುದು ನಿನ್ನ ಒಳಗಡೆ ಇರ್ತಕ್ಕಂಥ ಈ ಕ್ಯಾನ್ಸರ್ ಗುಣ ಮಾಡಲ್ಲ. ಇದು ಗುಣ ಮಾಡೋದು ಓನ್ಲಿ ಬೈ ದ ಗ್ರೇಸ್ ಆಫ್ ಗಾಡ್, ಬ್ಲಡ್ ಆಫ್ ಜೀಸಸ್. ಯೇಸುವಿನ ರಕ್ತದಿಂದ ಮಾತ್ರನೇ, ಯೇಸುವಿನ ಕೃಪೆಯಿಂದ ಮಾತ್ರನೇ ಈ ಹೀಲಿಂಗ್ ಸಿಗೋದು ಒಳಗಡೆ. ಇದು ನಮಗೆ ಸಿಗಬೇಕು. ಕ್ಯಾರೆಕ್ಟರ್ ಚೇಂಜ್ ಆಗಬೇಕು. ಇದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಒಂದೇ ದಾರಿ, ಆಯಿತಾ? ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದೇ ದಾರಿ. ಅದು ಯಾವುದು ಅಂದರೆ ಯೇಸು ಹೇಳಿದ್ದಾರೆ. ನಾನು ಹೇಳಿದ್ದಾರೆ ಬೇಡ, ಯೇಸು ಹೇಳಿದ್ದಾರೆ ಏನು? ನೋಯಿಂಗ್ ಗಾಡ್. ಜಾನ್ 17:3 ಅಲ್ಲಿ ಹೇಳ್ತಾರೆ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಇಲ್ಲದೇ ಇದ್ದರೆ ನಿತ್ಯ ಮರಣ. ನಿತ್ಯ ಜೀವಕ್ಕೆ ಆಪೋಸಿಟ್ ಯಾವುದು? ಇಟರ್ನಲ್ ಲೈಫ್, ಇಟರ್ನಲ್ ಡೆತ್. ಇಟರ್ನಲ್ ಲೈಫ್ಗೆ ಆಪೋಸಿಟ್ ಇಟರ್ನಲ್ ಡೆತ್. Those who are not knowing God and Jesus Christ are experiencing eternal death, spiritual cancer inside. What is the remedy? ಏನು ಪರಿಹಾರ? Knowing God, knowing Jesus Christ and experiencing His life, eternal life in our soul. ನಮ್ಮ ಒಳಗಡೆ ಯೇಸು ಕ್ರಿಸ್ತನ ಅನುಭವ, ದೇವರನ್ನ ಅರಿತುಕೊಳ್ಳುವುದರ ಮುಖಾಂತರವಾಗಿ ಆ ಕ್ಯಾರೆಕ್ಟರ್ ನಮಗೆ ಅನುಭವ ಆಗ್ತಾ ಇರುತ್ತಲ್ವಾ, ನಿತ್ಯತೆ. ಆಗೇನಾಗುತ್ತೆ? ನಮ್ಮ ಒಳಗಡೆ ಹೀಲಿಂಗ್ ಆಗುತ್ತೆ. ಆಗ ನಮ್ಗೆ ಅರ್ಥ ಆಗುತ್ತೆ, ನಾನೇನು ಇಲ್ಲ, ಐ ಆಮ್ ಝೀರೋ, ಐ ಆಮ್ ನಥಿಂಗ್, ಕ್ರೈಸ್ಟ್ ಈಸ್ ಎವ್ರಿಥಿಂಗ್. ಐ ಆಮ್ ನಥಿಂಗ್, ಜೀಸಸ್ ಕ್ರೈಸ್ಟ್ ಈಸ್ ಎವ್ರಿಥಿಂಗ್ ಅನ್ನೋದು ನಮಗೊಂದು ಕನ್ವಿಕ್ಟ್ ಆಗುತ್ತೆ, ಮನವರಿಕೆ ಆಗುತ್ತೆ. ಅದರಲ್ಲಿ ಬದುಕೋದೇ ಕ್ರೈಸ್ತ ಜೀವನ. ಅದರಿಂದ ದೇವರನ್ನ ಅರಿತುಕೊಳ್ಳುತ್ತಾ ಬದುಕೋದು ತುಂಬ 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 ಮುಖ್ಯ. ನಂಜನಗೂಡಿನಲ್ಲಿ ನಾವು ಹೇಳಬೇಕಾದ್ರೆ ಹೇಳ್ತಾ ಇದ್ವಿ ಏನಂತ? ದೇವರನ್ನ ಅರಿತುಕೊಳ್ಳಿಕ್ಕಿರ್ತಕ್ಕಂಥ ಏಕೈಕ ದಾರಿ ಯಾವುದು? ದರ್ ಈಸ್ ಓನ್ಲಿ ಒನ್ ವೇ ಟು ನೋ ಗಾಡ್, ದ್ಯಾಟ್ ಈಸ್ ಜೀಸಸ್ ಕ್ರೈಸ್ಟ್. ದೇವರನ್ನ ಅರಿತುಕೊಳ್ಳಿಕ್ಕಿರ್ತಕ್ಕಂಥ ಏಕೈಕ ದಾರಿ ಯೇಸು ಮಾತ್ರನೇ. ಅದನ್ನು ಯಾರು ಹೇಳಿದರು? ಅವರೇ ಹೇಳಿದ್ದಾರೆ. ಜಾನ್ ಚಾಪ್ಟರ್ 14:7. ನಾವಲ್ಲಿ 8, 9 ಓದಿದ್ವಿ, ಇಲ್ಲಿ 7 ಓದೋಣ. ಏನು ಹೇಳ್ತಾ ಇದ್ದಾರೆ? ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ. ಇಫ್ ಯು ನೋ ಮೀ ಯು ವಿಲ್ ನೋ ಮೈ ಫಾದರ್ ಆಲ್ಸೋ. ಸಿ, ಇದನ್ನು ಮನುಷ್ಯ ಹೇಳಿದ ಮಾತಲ್ಲ, ಯೇಸು ಕ್ರಿಸ್ತರು ಹೇಳಿದ ಮಾತು. ಇಫ್ ಯು ನೋ ಮೀ ಯು ವಿಲ್ ನೋ ಮೈ ಫಾದರ್ ಆಲ್ಸೋ. ನೀವು ನನ್ನನ್ನು ಅರಿತಿದ್ರೆ ನನ್ನ ಪಿತನನ್ನು ಅರಿತಾ ಇದ್ರಿ. ಅದರ ಅರ್ಥ, ಪಿತನನ್ನು ಅರಿತುಕೊಳ್ಳಿಕ್ಕಿರ್ತಕ್ಕಂಥ ಏಕೈಕ ದಾರಿ ಪುತ್ರ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದರ ಮುಖಾಂತರ ಮಾತ್ರವೇ ನಮಗೆ ಪಿತನ ಅರಿವು ಉಂಟಾಗ್ತದೆ. ಪಿತನನ್ನು ಅರಿತುಕೊಳ್ಳೋದ್ರಿಂದ ಲಾಭ ಏನು? ಈಗ ಪುತ್ರನ ಮುಖಾಂತರ ಪಿತನನ್ನು ಅರಿತುಕೊಳ್ತೀವಿ. ಅದನ್ನೇ ಜೀಸಸ್ ಹೇಳಿದ್ದು ಜಾನ್ 17:3. ಅದನ್ನು ಓದೋಣ. ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ. ಇಲ್ಲಿ ಯಾರೆಲ್ಲ ಬಂದರು? ಪಿತ, ಪುತ್ರ, ಇಬ್ಬರು ಬಂದ್ರಾ? ಜಾನ್ 14:7 ಯಾರು ಬಂದರು? ಇಬ್ಬರು ಬಂದ್ರಾ? ಇಲ್ಲೂ ಇಬ್ಬರು ಇದ್ದಾರೆ. ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಕೆಲವ್ರ ಮೈಂಡಲ್ಲಿ ಏನಿದೆ ಅಂದರೆ, ಇಲ್ಲಿ ಹೆಂಗೆ ಬೇಕೋ ಹಂಗೆ ಬದುಕೋದು. ಸಂಡೇ ಕ್ರಿಶ್ಚಿಯನ್ಸ್ ಸರ ಚರ್ಚಿಗೆ ಹೋಗ್ತೀವಿ, ಆಮೇಲೆ ಬೈಬಲ್ ಓದ್ತೀವಿ, ಅಲ್ಲೆಲ್ಲಿ ಹೇಳ್ತೀವಿ, ಅಲ್ಲಿ ಪ್ರೇಯರ್ ಗ್ರೂಪಲ್ಲಿ ಸೇರ್ಕೊಳ್ತೀವಿ, ಏನೋ ಒಂದಿಷ್ಟು ಗಿಮಿಕ್ಸ್ ಎಲ್ಲ ಮಾಡ್ತೀವಿ, ಸತ್ತೋಗ್ತೀವಿ. ಆಮೇಲೆ ತಗೊಂಡೋಗಿ ದೇವರು ನಮ್ಮನ್ನೆಲ್ಲ ಒಂದು ಕಡೆ ಕೂರಿಸ್ತಾರೆ. ಅದೇ ನಿತ್ಯ ಜೀವ ಅಂತ ತಪ್ಪಾದ ಕಲ್ಪನೆ, ಮೂಢನಂಬಿಕೆ ಕೆಲವ್ರ ತಲೆಯಲ್ಲಿದೆ. ಸತ್ತ ಮೇಲೆ ಎಲ್ಲೋ ಹೋಗಿ ಇರುವಂಥ ಒಂದು ಜಾಗ ಅಲ್ಲ ನಿತ್ಯ ಜೀವ. ನಿತ್ಯ ಜೀವ ಅಂದರೆ ಇಲ್ಲಿ ಹೇಳ್ತಾರಲ್ವ, ನಿಜ ದೇವರಾದ ನಿಮ್ಮನ್ನು ನೀವು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದು. ನೋಯಿಂಗ್ ಗಾಡ್, ನೋಯಿಂಗ್ ಜೀಸಸ್. ದಟ್ ಮೀನ್ಸ್ ಇಲ್ಲಿ ನೋಯಿಂಗ್ ಅಂತ ಹೇಳುವಾಗ ನೋಯಿಂಗ್ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ಅನುಭವಿಸೋದು. ನೋಯಿಂಗ್ ಮೀನ್ಸ್ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್. ನೀರನ್ನು ತಿಳ್ಕೊಳ್ಳೋದು
ದಾಹ ಹೋಗೋದಿಲ್ಲ. ನೀರನ್ನು ತಿಳ್ಕೊಳ್ಳೋದು ಅಂದರೆ ಕುಡಿಯೋ ರೀತಿಯಲ್ಲಿ ನೀವು ತಿಳ್ಕೊಳ್ಳೋದಾದರೆ ಇನ್ ಎನ್ ಎಕ್ಸ್ಪೀರಿಯನ್ಷಿಯಲ್ ವೇ ದಾಹ ಹೋಗುತ್ತೆ. ಯು ಕ್ಯಾನ್ ನೋ ವಾಟರ್ ಡಿಫ್ರೆಂಟ್ ವೇ. ಬೇರೆ ಬೇರೆ ಥರ ನೀವು ನೋಡ್ಬೋದು. ಒಂದು ನೀರಿನ ಬಗ್ಗೆ ತಿಳ್ಕೊಳ್ಳೋದು ಏನು ಪ್ರಯೋಜನ ಇಲ್ಲ. ಏನಾದರೂ ಪ್ರಯೋಜನ ಆಗುತ್ತಾ ನೀರಿನ ಬಗ್ಗೆ ತಿಳ್ಕೊಳ್ಳೋದ್ರಿಂದ? ಅದೇ ಥರನೇ ಯೇಸು ಬಗ್ಗೆ ತಿಳ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಬಟ್ ನೀರನ್ನು ಕುಡಿದು ತಿಳ್ಕೊಳ್ಳೋದ್ರಿಂದ ದಾಹ ಹೋಗುತ್ತೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ನಾವು ಅನುಭವಿಸಿ ತಿಳ್ಕೊಳ್ಳಿಕ್ಕಾಗುತ್ತಾ ಕೇಳಿದರೆ 100% ಆಗುತ್ತೆ. ಅದನ್ನೇ ಪ್ರಾರಂಭದಲ್ಲಿ ನಾವು ಹೇಳಿದ್ದು, ನಾಟ್ ಥ್ರೂ ದ ಲೆಟರ್ಸ್ ಬಟ್ ಬೈ ದ ಸ್ಪಿರಿಟ್ ಆಫ್ ಗಾಡ್. ಪತ್ರದ ಮುಖಾಂತರ ಅಥವಾ ಲೆಟರ್ಸ್ ಮುಖಾಂತರ, ಬರವಣಿಗೆ ಮುಖಾಂತರ ತಿಳ್ಕೊಳ್ಳಿಕ್ಕಾಗೋದಿಲ್ಲ, ಓದಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹೇಗೆ ತಿಳ್ಕೊಬೋದು? ಆತ್ಮನ ಮುಖಾಂತರವಾಗಿ ತಿಳ್ಕೊಬೋದು, ಆತ್ಮನ ಮುಖಾಂತರ. ಆದರೆ ಈ ಶುಭ ಸಂದೇಶ ಇದೆಯಲ್ವಾ, ದೇವರ ವಾಕ್ಯ, ದಿಸ್ ಈಸ್ ಸ್ಪಿರಿಚುವಲ್, ಇದು ಆತ್ಮವಾಗಿದೆ. ಯೇಸು ಹೇಳ್ತಾರಲ್ವ, ಜಾನ್ 6:63, ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಚನದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ಮೈ ವರ್ಡ್ ಈಸ್ ಲೈಫ್ ಆ್ಯಂಡ್ ಸ್ಪಿರಿಟ್. ಮೈ ವರ್ಡ್ ಈಸ್ ಲೈಫ್ ಆ್ಯಂಡ್ ಸ್ಪಿರಿಟ್. ಅದರಿಂದ ದೇವರ ವಾಕ್ಯ ಪರಿಶುದ್ಧಾತ್ಮ ಇಲ್ಲದೆ ನೀವು ಓದಿದರೆ ನಿಮಗದು ಲೆಟರ್ಸ್ ಆಗಿರುತ್ತೆ. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದ ಲೈಫ್ ಆ್ಯಂಡ್ ಸ್ಪಿರಿಟ್ ಇನ್ ಇಟ್. ಪವಿತ್ರಾತ್ಮ ಇಲ್ಲದ ಒಬ್ಬ ಮನುಷ್ಯ ಈ ವಾಕ್ಯ ಬೋಧಿಸಿದರೂ ಕೂಡ ನಿಮಗೆ ಹೆಡ್ಡಿಗೆ ನಾಲೆಡ್ಜ್ ಬರುತ್ತಷ್ಟೇ, ನಿಮ್ಮ ಸ್ಪಿರಿಟ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಪವಿತ್ರಾತ್ಮ ನಿಮ್ಮಲ್ಲಿದ್ದು ನೀವು ಓದುವಾಗಲೂ, ಪವಿತ್ರಾತ್ಮ ಒಬ್ಬನಲ್ಲಿದ್ದವನು ಬೋಧಿಸುವಾಗಲೂ, ನೀವು ಓದುವಂಥ ವಾಕ್ಯ, ಕೇಳಿಸಿಕೊಳ್ಳುವಂಥ ವಾಕ್ಯ ನಿಮಗೆ ನಿಮ್ಮಲ್ಲಿ ಸ್ಪಿರಿಟ್ ಆ್ಯಂಡ್ ಲೈಫ್ನ ಕ್ರಿಯೇಟ್ ಮಾಡುತ್ತೆ. ಅದರಿಂದನೇ ಎಷ್ಟೋ ಜನಕ್ಕೆ ಹೇಳ್ತಾರಲ್ವ, ಬೈಬಲ್ ಓದ್ತೀವಿ ನಮಗೇನು ಅರ್ಥ ಆಗಲ್ಲ. ಕಾರಣ, ನಿನ್ನೊಳಗಡೆ ಇದನ್ನು ಅರ್ಥ ಮಾಡಿಸಿಕೊಡುವ ದೇವರ ಆತ್ಮ ಇಲ್ಲ. ನಿನ್ನೊಳಗಡೆ ಪರಿಶುದ್ಧಾತ್ಮನಿಲ್ಲದೆ ಹೋದರೆ ಬೈಬಲ್ ನಿನಗೆ ಕತೆ, ಇಟ್ಸ್ ಓನ್ಲಿ ಸ್ಟೋರಿ ಬುಕ್, ಇಟ್ಸ್ ಓನ್ಲಿ ಎ ಫಿಲಾಸಫಿಕಲ್ ಬುಕ್, ತತ್ವಶಾಸ್ತ್ರ. ಇಟ್ಸ್ ಓನ್ಲಿ ಎ ರಿಲೀಜಿಯಸ್ ಬುಕ್. ಇದೊಂದು ಧಾರ್ಮಿಕ ಪುಸ್ತಕ, ಕ್ರೈಸ್ತ ಧರ್ಮದ ಧಾರ್ಮಿಕ ಕಾರ್ಯಗಳಿಗೆ ಉಪಯೋಗಿಸುವ ಒಂದು ಪುಸ್ತಕ ಅಷ್ಟೇ. ಭಾನುವಾರ ಓದ್ಬೋದು, ಶುಕ್ರವಾರ ಓದ್ಬೋದು, ಶನಿವಾರ ಓದ್ಬೋದು, ಆ ಕಾಲ, ಈ ಕಾಲ, ಇನ್ನೊಂದು ಕಾಲ, ಮತ್ತೊಂದು ಕಾಲ ಓದಲಿಕ್ಕೆ ಏನು ತೊಂದರೆ ಇಲ್ಲ. ಧಾರ್ಮಿಕ ಕಾರ್ಯಗಳಿಗೆ, ಸಾಂಪ್ರದಾಯಿಕ ಕಾರ್ಯಗಳಿಗೆ ಅಷ್ಟೇ. ಆದರೆ ನಿನ್ನೊಳಗಡೆ ಪರಿಶುದ್ಧಾತ್ಮನಿದ್ದು ನೀನಿದನ್ನು ಓದುವಾಗ ನಿನಗಿದೇನಾಗ್ತದೆ ಗೊತ್ತಾ? ನಿನಗಿದು ಬೆಳಕಾಗಿರ್ತದೆ, ನಿನಗಿದು ಜೀವವಾಗಿರ್ತದೆ, ನಿನಗಿದು ಶಕ್ತಿಯಾಗಿರ್ತದೆ, ನಿನಗಿದು ಸೌಖ್ಯವಾಗಿರ್ತದೆ, ನಿನಗಿದು ಬಲವಾಗಿರ್ತದೆ, ನಿನಗಿದು ಸಮಾಧಾನವಾಗಿರ್ತದೆ. ಏಕೆಂದರೆ ಇದರ ಮುಖಾಂತರ ನಿನ್ನ ಒಳಗಡೆ ಆಗುವ ಪ್ರಕಟಣೆ ಅಥವಾ ಅನುಭವ ಯೇಸು ಕ್ರಿಸ್ತರಾಗಿದ್ದಾರೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ದೇವರನ್ನು ಅಥವಾ ಆ ಕ್ಯಾರೆಕ್ಟರ್ ಆಫ್ ಗಾಡ್ ನಾವು ಎಷ್ಟು ತಿಳ್ಕೊಳ್ತೀವೋ ನಮ್ಮ ಕ್ಯಾರೆಕ್ಟರ್ ಯೇಸುವಿನ ಕ್ಯಾರೆಕ್ಟರ್ ಆಗಿ ರೂಪಾಂತರಗೊಳ್ಳುತ್ತೆ. ನಾವು ಆಸೆ ಪಡಬೇಕಷ್ಟೆ. ನಾವು ಆಸೆ ಪಟ್ಟರೆ ದೇವರು ಸಹಾಯ ಮಾಡ್ತಾರೆ. ನಮ್ಗೆ ಆಸೆನೇ ಇಲ್ಲ. ನಮ್ಮಲ್ಲಿ ಅನೇಕರಲ್ಲಿ ಏನು ಗೊತ್ತಾ, ನಾವು ಎಲ್ಲಿ ವಂಚಿತರಾಗಿದ್ದೀವಿ ಅಂದರೆ, ನಾವು ಪರವಾಗಿಲ್ಲ. ಹೇಗೆ ಪರವಾಗಿಲ್ಲ ಅಂದರೆ, ಈಗ ನಿಮಗೆ ಕಂಪೇರ್ ಮಾಡಿದರೆ ನಾನು ಪರವಾಗಿಲ್ಲ. ಪ್ರಪಂಚದಲ್ಲಿರೋ 10 ಜನ ಕಂಪೇರ್ ಮಾಡ್ತೀವಿ ನಮ್ಮನ್ನು, ಪರವಾಗಿಲ್ಲ. ಆದರೆ ಇವರು ಯಾರೂ ದೇವರಲ್ಲ. ನಾವು ಕಂಪೇರ್ ಮಾಡ್ತಾ ಇರೋದು ಯಾರಿಗೆ? ಮನುಷ್ಯರಿಗೆ. ನಾವು ನಿಜವಾಗ್ಲೂ ಕಂಪೇರ್ ಮಾಡಿ ನೋಡಬೇಕಾಗಿರೋ ಯಾರನ್ನ? ಯೇಸುವನ್ನು. ಯೇಸು ಕ್ರಿಸ್ತನ ಮುಂದೆ ನಿಂತ್ಕೊಂಡು ಕಂಪೇರ್ ಮಾಡಿ ನೋಡಿ, ನಮಗೆ ಹೇಳಲಿಕ್ಕೆ ಯಾರಿಗೆ ಧೈರ್ಯ ಇದೆ? ಓಕೆ, ಐ ಆಮ್ ನಾವು ಓಕೆ, ನಾನೀಗ ಪರವಾಗಿಲ್ಲ, ಯೇಸು ಥರನೇ ನಾನು ಇದ್ದೀನಿ, ಅಥವಾ ಯೇಸುಕ್ಕಿಂತ ಬೆಟ್ರ್ ಇದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ.
ನಾವು ಎಲ್ಲಿ ಹಾಳಾಗ್ತಿದ್ದೀವಿ ಅಂದರೆ ನಮ್ಮನ್ನು ಬೇರೆಯವ್ರ ಜೊತೆಗೆ ಕಂಪೇರ್ ಮಾಡಿ ಹಾಳಾಗಿ ಹೋಗ್ತಾ ಇದ್ದೀವಿ. ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಬಡಿ. ಯಾರ ಜೊತೆಗೂ ನಿನ್ನನ್ನು ಕಂಪೇರ್ ಮಾಡಬೇಡ, ನಿನ್ನ ಫ್ಯಾಮಿಲಿನ ಕಂಪೇರ್ ಮಾಡಬೇಡ, ನಿನ್ನ ಲೈಫ್ನ ಕಂಪೇರ್ ಮಾಡಬೇಡ, ನಿನ್ನ ಮಕ್ಕಳನ್ನ ಕಂಪೇರ್ ಮಾಡಬೇಡ, ನಿನ್ನ ಗಂಡನ್ನ ಕಂಪೇರ್ ಮಾಡಬೇಡ, ಯಾರ ಜೊತೆಗೂ ಕಂಪೇರ್ ಮಾಡಬೇಡ. ನೀನೇನಾದರೂ ನಿನ್ನನ್ನು ಕಂಪೇರ್ ಮಾಡ್ಕೊಳ್ಳೋದಾದರೆ ಅದು ಯೇಸು ಕ್ರಿಸ್ತನನ್ನು ಮುಂದೆ ನಿಲ್ಲಿಸ್ಕೊಂಡು ಕಂಪೇರ್ ಮಾಡ್ಕೋ. ಆಗ ಗೊತ್ತಾಗುತ್ತೆ ನಾನು ಎಷ್ಟು ಕರಪ್ಟೆಡ್ ಅಂತ, ಇನ್ನೊಂದು ಎಷ್ಟು ನನ್ನ ಜೀವನದಲ್ಲಿ ನಾನು ಸರಿ ಮಾಡ್ಕೊಳ್ಳೋದಿದೆ ಅಂತ ನನಗೆ ಗೊತ್ತಾಗೋದು ಯೇಸುವಿನ ಮುಂದೆ ನಾನು ಬಂದಾಗ ಮಾತ್ರನೇ. ಪಕ್ಕದ ಮನೆಯವ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಅವ್ರಿಗಿಂತ ನಾವು ಬೆಟ್ರ್ ಅನಿಸುತ್ತೆ. ಆವಾಗ ನಾವು ಅಹಂಕಾರಿಗಳಾಗಿ ಮೇಲೆ ಹೋಗ್ಬಿಡ್ತೀವಿ. ಆವಾಗಲೇ ಚಾಡಿ ಹೇಳೋದು, ಕಂಪ್ಲೇಂಟ್ ಹೇಳೋದು, ಗೊಣಗುಟ್ಟೋದೆಲ್ಲ. ಯಾಕಂದ್ರೆ ಅವ್ರಿಗಿಂತ ನಾವು ಬೆಟ್ರ್ ಅಲ್ವಾ. ದೇವ್ರ ಮುಂದೆ, ಯೇಸು ಕ್ರಿಸ್ತನ ಮುಂದೆ ನಿಂತ್ಕೊಂಡಾಗ ನಮಗೆ ಗೊತ್ತಾಗೋದು ಒಂದೇ, ನಾನು ತುಂಬ ಮೋಸವಾದ ವ್ಯಕ್ತಿ, ನಾನಿನ್ನೂ ಸರಿಯಾಗಬೇಕು, ಇನ್ನೂ ಸರಿಯಾಗಬೇಕು ಅಂತ ನನಗೆ ಅನಿಸಿದ ಮೇಲೇ ನಾನು ಸರಿಯಾಗಲಿಕ್ಕಾಗೋದು. ನಾವು ಮನುಷ್ಯರಿಗೆ ಕಂಪೇರ್ ಮಾಡ್ಕೊಂಡು ಬದುಕಿದ್ರೆ ನಮಗೆ ಯಾವತ್ತೂ ಆ ಥರ ಅನಿಸೋದೇ ಇಲ್ಲ. ಯಾಕಂದರೆ ನಾವು ಯಾವಾಗಲೂ ನಮ್ಮನ್ನು ಬಿಟ್ಕೊಡೋದಿಲ್ಲ. ಆದ್ದರಿಂದ ಯೇಸು ಕ್ರಿಸ್ತನನ್ನು ನಾವು ಮುಂದೆ ಇಟ್ಕೋಬೇಕು. ನಾವು ಬದುಕುವಾಗ ಈ ಲೋಕದಲ್ಲಿ ಯೇಸುವನ್ನು ಒಂದು ಎಕ್ಸಾಂಪಲ್ ಆಗಿ, ರೋಲ್ ಮಾಡೆಲ್ ಆಗಿ ನಮ್ಮ ಮುಂದೆ ಇಟ್ಕೊಂಡು ನಾವು ಬದುಕಬೇಕು. ಮನುಷ್ಯರನ್ನಲ್ಲ, ಯಾವ ಮನುಷ್ಯರನ್ನು ನಾವು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ಬೇಡಿ. ನೋ ಒನ್ ಇಸ್ ಪರ್ಫೆಕ್ಟ್. ಬೈಬಲ್ ಹೇಳುತ್ತೆ, ನೋ ಒನ್ ಇಸ್ ರೈಚಸ್, ನಾಟ್ ಇವನ್ ಒನ್. ಯಾರು ರೈಚಸ್ ಅಲ್ಲ. ದೇರ್ ಇಸ್ ಓನ್ಲಿ ಒನ್ ರೈಚಸ್ ಆ್ಯಂಡ್ ಹಿಸ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್. ನೀತಿವಂತನು ಒಬ್ಬನೇ ಇರೋದು, ದೇವರ ಕುಮಾರ, ನೀತಿವಂತ, ದೇವರ ಪುತ್ರ ಅಂತ ಬೈಬಲ್ ಹೇಳುತ್ತೆ. ಮಾನವರು ಯಾರು ನೀತಿವಂತರಲ್ಲ ಅಂತ ಹೇಳುತ್ತೆ. ಹಾಗಾದರೆ ನಾವು ಅನೀತಿವಂತರು ದೇವರ ಯೇಸುವಿಗೆ ಕಂಪೇರ್ ಮಾಡುವಾಗ. ಹಾಗಾದರೆ ನಾವೀಗ ನೀತಿವಂತರಾಗಬೇಕು ಅನ್ನೋದೇ ದೇವರ ಇಚ್ಛೆ. ಹೇಗೆ ಆಗೋದು? ಪುತ್ರನ ಮುಖಾಂತರ. knowing God, knowing Christ, knowing His character. The more we know Him, the more we will be like Him. ನಾವು ಆತನನ್ನು ಎಷ್ಟು ಅರಿತುಕೊಳ್ತಾ ಬದುಕ್ತೀವೋ ಅಷ್ಟು ನಾವು ಯಾರ ಥರ ಆಗ್ತೀವಿ? ಒಳಗಡೆ ಯೇಸು ಥರ ಆಗ್ತೀವಿ. ಈಗ ನಿಮಗೆ ಹೇಗೆ ಗೊತ್ತಾಗುತ್ತೆ ನೀವು ಯೇಸು ಥರ ಆಗ್ತಾ ಇದ್ದೀರಿ ಅಂತ? ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆಲ್ಲರನ್ನು ಪ್ರೀತಿಸ್ಲಿಕ್ಕಾಗುತ್ತೆ, ಎಲ್ಲರನ್ನೂ ಕ್ಷಮಿಸ್ಲಿಕ್ಕೂ ಆಗುತ್ತೆ. ಯಾರ ಮೇಲೂ ದೂಷಣೆ ಹೇಳಲಿಕ್ಕಾಗಲ್ಲ. ಯು ಕೆನಾಟ್ ಬ್ಲೇಮ್ ಎನಿಬಡಿ ಫಾರ್ ಎನಿಥಿಂಗ್. ಯು ಕ್ಯಾನ್ ಫರ್ಗಿವ್ ಎವ್ರಿಬಡಿ. ಯು ಕ್ಯಾನ್ ಲವ್ ಇವನ್ ಯುವರ್ ಎನಿಮೀಸ್. ನಿಮ್ಮ ಶತ್ರುಗಳನ್ನ ಪ್ರೀತಿಸ್ಬೋದು. ಆ್ಯಂಡ್ ಯು ವಿಲ್ ಹ್ಯಾವ್ ಬೋಲ್ಡ್ನೆಸ್ ಟು ಸ್ಪೀಕ್ ಜೀಸಸ್. ನಿಮ್ಮ ಒಳಗಡೆ ಧೈರ್ಯ ಬರುತ್ತೆ. ನಿಮ್ಮ ಒಳಗಡೆ ಬಂದಿರತಕ್ಕಂಥ ಆ ಕ್ಯಾರೆಕ್ಟರ್, ದೇವರ ಸ್ವಭಾವ ನಿಮ್ಮಲ್ಲಿ ಬೋಲ್ಡ್ನೆಸ್ ಉಂಟು ಮಾಡುತ್ತೆ. ಯಾಕೆ ಬೋಲ್ಡ್ನೆಸ್ ಯಾಕೆ ಬರುತ್ತೆ ಗೊತ್ತಾ? ಸೆಲ್ಫ್ ಅನ್ನೋದು ಲೋ ಆಗ್ತಾ ಹೋಗುತ್ತೆ, ಸತ್ತೋಗುತ್ತೆ. ಈ ಸೆಲ್ಫ್ ಅನ್ನೋದು ಸತ್ತೋದಾಗ ಕ್ರೈಸ್ಟ್ ಮೇಲೆ ಬರ್ತಾರೆ, ಯೇಸು ಮೇಲೆ ಬರ್ತಾರೆ. ಯೇಸು ಕ್ರಿಸ್ತರಲ್ಲಿ ಸ್ವಾರ್ಥ ಅನ್ನೋದಿಲ್ವಲ್ಲ, ಅದಕ್ಕೆ ಅವರಿಗೆ ಬೋಲ್ಡ್ನೆಸ್ ಇದೆ, ಧೈರ್ಯ ಇದೆ. ನಮಗೆ ಯಾಕೆ ಭಯ ಅಂದರೆ, ಯಾಕೆ ಬೋಲ್ಡ್ನೆಸ್ ಇಲ್ಲ, ಯಾಕೆ ಭಯ, ಯಾಕೆ ಕೀಳರಿಮೆ ಅಂದರೆ, ನಾವು ಸ್ವಾರ್ಥದಲ್ಲಿರೋದ್ರಿಂದ. ಈ ಸ್ವಾರ್ಥ ಅನ್ನೋದು ಡಿಕ್ರೀಸ್ ಆದಷ್ಟು ನಮ್ಮೊಳಗಡೆ ಇರ್ತಕ್ಕಂಥ ಈ ಕೀಳರಿಮೆ ಹೋಗುತ್ತೆ, ಭಯ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ನಮ್ಮಲ್ಲಿ ಧೈರ್ಯ ಬರುತ್ತೆ. ಆ್ಯಂಡ್ ವಿ ವಿಲ್ ಗ್ಲೋರಿಫೈ ಗಾಡ್, ವಿ ವಿಲ್ ಲಿವ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಗಾಗಿ ನಾವು ಬದುಕ್ತೀವಿ. ಇದು ಸಾಧ್ಯವಾಗೋದು ಹೇಗೆ ಅಂದರೆ, ನೋಯಿಂಗ್ ಹಿಸ್ ಕ್ಯಾರೆಕ್ಟರ್. ಸದ್ಯಕ್ಕೆ ಅಲ್ಲಿಗೆ ನಿಲ್ಲಿಸೋಣ. ಯಾಕೆಂದರೆ ಹೋದರೆ ಹೋಗ್ತಾನೇ ಇರುತ್ತೆ, ಇದಕ್ಕೆ ಎಂಡಿಲ್ಲ ಅಲ್ವಾ? ದೇವರ ವಾಕ್ಯಕ್ಕೆ ಅವ್ರನ್ನ ಅರಿತುಕೊಳ್ಳೋದಕ್ಕೆ ಮೊನ್ನೆ ದೆಂಗಣಿಕೋಟೆ ರಿಟ್ರೀಟಲ್ಲಿ ನಾವು ಕಲ್ತ್ಕೊಂಡು ಅಲ್ವಾ? ದೇವರ ಪ್ರೀತಿ, ದೇವರ ಅರಿವು. ದೇವರು ಅಂದರೆ ಒಂದು ಸಮುದ್ರದ ಥರ. ನಾವು ಡೈಲಿ 100 ಸರಿ ಸಮುದ್ರದ ಹತ್ರ ಹೋಗಿ ಒಂದೊಂದು ದೊಡ್ಡ ಡ್ರಮ್ ತುಂಬಿಸ್ಕೊಂಡು ಬಂದರೂ ಸಮುದ್ರದ ನೀರು ಅಷ್ಟೇ ಇರುತ್ತೆ. ನಾವು ತುಂಬಿಸ್ಕೊಂಡ್ಬಂದಿದ್ದು ತುಂಬ ಇರ್ಬೋದು, ನಮ್ಮ ಡ್ರಮ್ ಕೆಪಾಸಿಟಿಗೆ ತುಂಬ ಇರ್ಬೋದು. ಹಾಗಂತ ಹೇಳಿಬಿಟ್ಟು ನಾವು ನೀರನ್ನೆಲ್ಲ ತುಂಬಿಸ್ಕೊಂಡ್ಬಂದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಸಮುದ್ರದ ನೀರೇ ತುಂಬಿಸ್ಕೊಂಡು ಬಂದಿದ್ದೀವಿ, ಪೂರ್ತಿ ತುಂಬಿಸ್ಕೊಂಡು ಬಂದಿಲ್ಲ. ನಾವು ತೊಗೊಂಡೋಗಿರೋ ಬಾಟ್ಲಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ತೊಗೊಂಡು ಬಂದಿದ್ದೀವಿ. ಹಾಗೆಯೇ ನೀವು ಬಾಟ್ಲು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ, ಹಾಗೆ ಜಾಸ್ತಿ ತುಂಬಿಸ್ಕೋಬೋದು. ಸೊ ಇದನ್ನು ದೊಡ್ಡದು ಮಾಡಬೇಕಂದ್ರೆ ವಾಕ್ಯ ಕೇಳ್ತಾ ಈ ಬಾಟ್ಲು ದೊಡ್ಡಕ್ಕೆ ಆಗ್ತಾ ಹೋಗುತ್ತೆ. ಏನೂ ವಾಕ್ಯ ಕೇಳದೇ ಇದ್ದರೆ ಲಾಸ್ಟ್ ನಮ್ಮೊಳಗಡೆ ಅಹಂಕಾರ ಕೂತ್ಕೊಂಡು ಏನು ನಮಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್,
ನಾವೇನು ಬಂದು ಬೋಧನೆ ಕೇಳಿ ನಿಂತ್ಕೊಳ್ಳೋದು ಬೇಕಾಗಿಲ್ಲ, ನಮಗೆಲ್ಲ ಗೊತ್ತು. ಇನ್ನು ನಮಗೆಲ್ಲ ಗೊತ್ತು ಅನ್ನೋರು ಮೋಸ್ಟ್ ಡೇಂಜರಸ್ ಪೀಪಲ್. ಅವರಿಂದ ದೂರ ಇದ್ಬಿಟ್ರು ಒಳ್ಳೆಯದು. ಯಾಕೆ ಅಂದರೆ ಅವ್ರಿಗೇನು ಗೊತ್ತಿಲ್ಲ. ಅವ್ರ ಹತ್ರ ವ್ಯವಹಾರ ಮಾಡೋದು ಕಷ್ಟ, ಜೀವಿಸೋದು ಕಷ್ಟ. ನಮಗೆಲ್ಲ ಗೊತ್ತು, ನಾವು ಚರ್ಚಿಗೆ ಹೋಗ್ತಾಯಿದ್ದೀವಿ, ನಾವು ಬೈಬಲ್ ಓದ್ತಾಯಿದ್ದೀವಿ, ನಮಗೆಲ್ಲ ಗೊತ್ತು. ಗೊತ್ತಿದ್ದು ನೀವು ಮಾತೇ ಹೇಳೋಕ್ಕೆ ಹೋಗಲ್ಲ, ಭಯ ಆಗುತ್ತೆ. ಏನೂ ಗೊತ್ತಿಲ್ಲದಿದ್ದು ಇದೆಲ್ಲ ಹೇಳ್ತಾನೆ, ಅದೊಂಥರ ಅಹಂಕಾರ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇನ್ನೂ ಹೆಚ್ಚಾಗಿ ದೇವರ ಕ್ಯಾರೆಕ್ಟರನ್ನು ಅರಿತುಕೊಳ್ಳೋಣ. ಯೇಸು ಕ್ರಿಸ್ತನ ಮುಖಾಂತರ, ಯೇಸುವನ್ನು ಅರಿತುಕೊಳ್ಳೋದರ ಮುಖಾಂತರ ನಾವು ಪಿತನನ್ನು ಅರಿತುಕೊಳ್ತೀವಿ. ಪಿತನನ್ನು ಅರಿತುಕೊಂಡಷ್ಟು ನಾವು ಪುತ್ರನ ಅನುರೂಪಿಗಳಾಗಿ ದೇವರಿಗೆ ಮಹಿಮೆ ಸಲ್ಲಿಸುವ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ದ್ಯಾಟ್ ಈಸ್ ಟ್ರೂ ಕ್ರಿಶ್ಚಿಯನ್ ಲೈಫ್. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮರೇ, ನಮ್ಮೊಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ನೀವು ಮಾತನಾಡಿದ್ದೀರಿ, ನಮಗೆ ಬೇಕಾದ ಸತ್ಯದ ಅರಿವನ್ನು ಕೊಟ್ಟಿದ್ದೀರಿ. ನಮ್ಮ ಸ್ವಭಾವಗಳಲ್ಲಿ ಕರ್ತನೆ, ಪ್ರತಿ ದಿನವೂ ಕೂಡ ನೀವು ಪುತ್ರನ ಅನುರೂಪಿಗಳಾಗುವಂತೆ ನೀವೇ ಕಾರ್ಯ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇದು ನಮ್ಮ ಪ್ರಯತ್ನದ ಫಲವಲ್ಲ, ಇದು ಪವಿತ್ರ ಆತ್ಮನು ನಮ್ಮಲ್ಲಿದ್ದು ಮಾಡುವ ಕಾರ್ಯವಾಗಿದೆ ಅಪ್ಪ. ಅದನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ. ನಮ್ಮ ಸ್ವಂತ ಪ್ರಯತ್ನದಿಂದ ಇದು ಎಂದಿಗೂ ಸಾಧ್ಯವಿಲ್ಲ ಎಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಆದರೆ ನೀವು ನಮಗೆ ದಾನವಾಗಿ ಕೊಟ್ಟ ಪವಿತ್ರ ಆತ್ಮನ ಸಹಾಯದಿಂದ ಎಲ್ಲವನ್ನು ಸಾಧಿಸುವ ಸಾಮರ್ಥ್ಯ ನಮಗಿದೆ ಎಂಬುದು ನಾವು ಮನಗಂಡಿದ್ದೇವೆ. ನೀವು ಕೊಟ್ಟ ಪವಿತ್ರ ಆತ್ಮ ಅವರಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಫಾದರ್, ವಿ ಥ್ಯಾಂಕ್ ಯು ಫಾರ್ ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, 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 ಸ್ತೋತ್ರ. ನಮ್ಮ ಜೀವಿತವನ್ನು ಕರ್ತನೆ ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ರಕ್ತದಿಂದ ಯೇಸುವೆ ನಮ್ಮನ್ನು ತೊಳೆದು ನಿಮ್ಮ ಆತ್ಮರಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ನೀತಿವಂತರನ್ನಾಗಿ ಆತ್ಮದಲ್ಲಿ ನೀವು ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಜೀವಮಾನವೆಲ್ಲ ಇನ್ನು ನಮ್ಮ ಅಂತರಂಗದಲ್ಲಿ ಬಂದಿರುವ ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿರುವ ಆ ಯೇಸುವಿನಂತೆ ಆಗಬೇಕು, ಯೇಸುವಿಗಾಗಿ ಬದುಕಬೇಕು ಎಂಬ ತವಕವನ್ನು, ದಾಹವನ್ನು, ಆಸಕ್ತಿಯನ್ನು ನಮ್ಮಲ್ಲಿ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮರೇ ಸ್ತೋತ್ರ. ಇಂದು ಈ ವಚನಗಳನ್ನು ಆಲಿಸಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಒಂದು ದೊಡ್ಡ ರೂಪಾಂತರದ ಅನುಭವ ಉಂಟಾಗಲಿ ಅಪ್ಪ. ಯೇಸುವನ್ನು ಹುಡುಕಬೇಕು, ದೇವರನ್ನು ಹುಡುಕಬೇಕು ಎಂಬ ದಾಹ ಉಂಟಾಗಲಿ ಅಪ್ಪ. ಆತ್ಮಿಕವಾದ ಆ ಒಂದು ಕ್ಯಾನ್ಸರಿಂದ ಎಲ್ಲರಲ್ಲಿಯೂ ಸೌಖ್ಯ ಉಂಟಾಗಲಿ ಅಪ್ಪ. ನಮಗೆ ಗುಣ ಆಗುವುದಕ್ಕಾಗಿಯೇ ನೀವು ಗಾಯಗೊಂಡಿದ್ದೀರಿ. ಬೈ ಹಿಸ್ ಸ್ಟ್ರೈಪ್ಸ್ ಯು ಆರ್ ಹೀಲ್ಡ್. ಆತನ ಗಾಯಗಳಿಂದ ನೀವು ಗುಣವಾಗಿದ್ದೀರಿ ಎಂದು ವಾಕ್ಯ ಹೇಳ್ತದೆ. ಹೌದು ಕರ್ತನೆ, ನಿನ್ನ ದೇಹದಲ್ಲಾದ ಗಾಯಗಳಿಂದ ನನ್ನ ಆತ್ಮದಲ್ಲಾದ ರೋಗ ವಾಸಿಯಾಗಿದೆ ಎಂದು ನಾನು ನಂಬ್ತಾ ಇದ್ದೇನೆ ಕರ್ತನೆ. ನಿನ್ನ ಗಾಯಗಳು ನನಗೆ ಶಾಶ್ವತವಾದ ಸೌಖ್ಯವನ್ನು ತಂದುಕೊಟ್ಟಿದೆ. ಅಳಿದು ಹೋಗುವ ಸೌಖ್ಯವಲ್ಲ, ಶಾಶ್ವತವಾದ ಸೌಖ್ಯವನ್ನು, ನಿತ್ಯ ರಕ್ಷಣೆ ಎಂಬ ಸೌಖ್ಯವನ್ನು ನನಗೆ ತಂದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಐ ಆಮ್ ಹೀಲ್ಡ್ ಕಂಪ್ಲೀಟ್ಲಿ ಇನ್ ಮೈ ಸ್ಪಿರಿಟ್ ಬೈ ಯುವರ್ ಸ್ಟ್ರೈಪ್ಸ್ ಲಾರ್ಡ್. ನಿನ್ನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಆ ಒಂದು ಆಂತರಿಕವಾದ ಸೌಖ್ಯವನ್ನು ನನ್ನಲ್ಲಿ ಉಂಟು ಮಾಡಿದ ಪರಿಶುದ್ಧಾತ್ಮರೇ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ಕೃಪೆಯಿಂದ ಆರಿಸಿಕೊಂಡು ಶುಭ ಸಂದೇಶದಿಂದ ಬಲಪಡಿಸಿ ಈ ದಿನ ನಡೆಸ್ತಾ ಇದ್ದೀರಪ್ಪ. ಒಂದೊಂದು ದಿನ ನಮ್ಮೊಬ್ಬೊಬ್ಬರನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀರಪ್ಪ. ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ, ಕೋಟಿ ಕೋಟಿ ಸ್ತೋತ್ರ. ಯಾರೆಲ್ಲ ಆನ್ಲೈನ್ನಲ್ಲಿ ವೆಬ್ಎಕ್ಸ್ ಆ್ಯಪ್ ಮುಖಾಂತರವಾಗಿ ಪ್ರಾರ್ಥನೆಯಲ್ಲಿ ಜಾಯಿನ್ ಆಗಿ ಪ್ರಾರ್ಥಿಸ್ತಾ ಇದ್ದಾರೋ, ಯೇಸು ನಾಮದಲ್ಲಿ ಅವರೆಲ್ಲರಲ್ಲಿ ಕೂಡ ಉಜ್ಜೀವನ ಉಂಟಾಗಲಿ, ಪರಿಶುದ್ಧಾತ್ಮನ ಒಂದು ಸಂಚಲನ ಉಂಟಾಗಲಿ. ರಿಸೀವ್ ದಟ್ ಅನಾಯಿಂಟಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾಮದಲ್ಲಿ ಈ ಒಂದು ಸ್ಥಳದಲ್ಲಿ ಯಾರೆಲ್ಲ ದಾಹದಿಂದ ಪ್ರಾರ್ಥಿಸ್ತಾ ಇದ್ದಾರೋ, ಯಾರೆಲ್ಲ ಆನ್ಲೈನ್ ಮುಖಾಂತರವಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇದ್ದಾರೋ ಅಪ್ಪ, ತಂದೆಯಾದ ದೇವರೇ, ಅವರೆಲ್ಲರಲ್ಲಿಯೂ ಒಂದು ದೊಡ್ಡ ಆತ್ಮಿಕ ಉಜ್ಜೀವನ ಉಂಟಾಗಲಿ ಅಪ್ಪ, ಉಂಟಾಗಲಿ ಅಪ್ಪ, ಉಂಟಾಗಲಿ ಅಪ್ಪ. ಬೆಳಕಾಗಲಿ ಎಂದಾಗ ಬೆಳಕು ಬಂದ ಹಾಗೆ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಹೇಳ್ತಾ ಇದ್ದೇವೆ. ಉಜ್ಜೀವನ ಉಂಟಾಗಲಿ, ಆತ್ಮಿಕ ಉಜ್ಜೀವನ ಉಂಟಾಗಲಿ, ಆತ್ಮಿಕ ಏಳಿಗೆ ಉಂಟಾಗಲಿ, ಆತ್ಮಿಕ ದಾಹ ಅಧಿಕವಾಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ, ನಿನ್ನಂತೆ ಆಗಬೇಕು ಎಂಬ ತವಕ, ಹುಡುಕಾಟ ನಮ್ಮಲ್ಲಿ ಇನ್ನೂ ಹೆಚ್ಚಾಗಲಿ ಅಪ್ಪ, ಹೆಚ್ಚಾಗಲಿ ಅಪ್ಪ. ನೀವು ಬೆಳಿಬೇಕು, ನಾನು ಅಳಿಯಬೇಕು. ಹೌದು, ಆ ವಾಕ್ಯ ನಮ್ಮಲ್ಲಿ ನೆರವೇರಲಿ. ಜಾನ್ 3:13 ನನ್ನಲ್ಲಿ ನೆರವೇರಲಿ, ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ. ಆತನು ಬೆಳೆಯಬೇಕು, ಯೇಸು ಕ್ರಿಸ್ತನು ನನ್ನಲ್ಲಿ ಬೆಳೆಯಾಗಲಿ, ನನ್ನಲ್ಲಿ ಬೆಳೆಯಲಿ, ನನ್ನಲ್ಲಿ ಬೆಳೆಯಲಿ. ನಾನು ಅಳಿಯಲಿ. ನನ್ನ ಅಹಂಕಾರ, ಸ್ವಾರ್ಥ ಅಭಿಲಾಷೆಗಳು, ನನ್ನೆಲ್ಲ ಇಚ್ಛಾಶಕ್ತಿಗಳು ಅಳಿದು ಹೋಗಲಿ, ಲಯವಾಗಲಿ. ಮಾನುಷಿಕವಾದ ಎಲ್ಲ ಚಿಂತೆಗಳು ಲಯವಾಗಲಿ. ದೇವ, ನಿನ್ನ ಚಿತ್ತ ನನ್ನಲ್ಲಿ ಮೇಲೆ ಬರಲಿ ಅಪ್ಪ. ನಿನ್ನ ಆಲೋಚನೆಗಳು ಮಾತ್ರ ನನ್ನಲ್ಲಿ ನೆರವೇರಲಿ ಅಪ್ಪ. ಸಂಪೂರ್ಣವಾಗಿ ಪರಿಶುದ್ಧಾತ್ಮರೇ ನಮ್ಮೆಲ್ಲರನ್ನು ವಶಪಡಿಸಿಕೊಂಡು
ನಮ್ಮ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವ ಜೀವಿತವನ್ನು ಜೀವಿಸಲು ಶಕ್ತರಾಗುವಂಥ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಹಾಲೆಲೂಯ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ದಾಹವುಳ್ಳವನಿಗೆ ಜೀವಚಲ ಕೊಡುವಾತನೇ ಸ್ತೋತ್ರ ಅಪ್ಪ. ಯಾರೆಲ್ಲ ಬಂಧನದಲ್ಲಿ ಬಂದಿದ್ದಾರೋ ಬಿಡುಗಡೆ ಹೊಂದಿಕೊಳ್ಳುವಂತೆ ಆಗಲಿ. ಯಾರೆಲ್ಲ ರೋಗಿಗಳಿದ್ದಾರೋ ಸ್ವಸ್ಥರಾಗಲಿ. ಯೇಸು ನಾಮದಲ್ಲಿ ದೇವರ ಮಹಿಮೆಯಲ್ಲಿ ಬೆಳಗಲ್ಪಡಲಿ. ಪ್ರತಿಯೊಬ್ಬರ ಆತ್ಮ ಪ್ರಾಣ ಶರೀರಗಳಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ ಶಕ್ತಿಯ ಅನುಭವ ಉಂಟಾಗಲಿ. ಈ ಮನೆಯಲ್ಲಿಯೂ ಮನೆಯವರಲ್ಲಿಯೂ ಯೇಸು ಕ್ರಿಸ್ತರ ಪುನರುತ್ಥಾನ ಶಕ್ತಿಯ ಅನುಭವ ಉಂಟಾಗಲಿ ಅಪ್ಪ. ಈ ಒಂದು ಸ್ಥಳದಲ್ಲಿ ದೇವರ ಮಹಿಮೆ, ಪ್ರತಿಯೊಬ್ಬರು ಇಲ್ಲಿ ವಾಸ ಮಾಡುವ ಪ್ರತಿಯೊಬ್ಬರು ದೇವರ ಮಹಿಮೆಯನ್ನು ಕಾಣುವಂತೆ ಆಗಲಿ, ದರ್ಶಿಸುವಂತೆ ಆಗಲಿ. ಯೇಸುವೇ ಸ್ತೋತ್ರ. ಇಂದು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರ ಮಹಿಮೆ ಕಾಣಲ್ಪಡಲಿ ಅಪ್ಪ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ.